ಪಾದೋದಕವಾಗಿ ಎನ್ನ ಹೊರವೊಳಗೆ ತೊಳೆದ ಆಸರಿನ ಕಲಿದೇವರ ದೇವ ಬಸವಣ್ಣ ತೋರಿದನಾದ ಪ್ರಭು ಎಂಬ ಮಹಿಮನ ಸಂಗತಿಯಿಂದ ಮುಗಿದನು. ಆದ್ಮೇಲೆ 12ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾನತೆ ಎಚ್ಚರಿಕೆ ಗಂಟೆಯನ್ನು ಬರೆಸಿರ್ತಕ್ಕಂತಹ ಬಸವಾದಿ ಪ್ರಮುಖರನ್ನ ಈ ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ತಾ ಸುರತರು ಮರಮಲ್ಲ ಸುರುಳಿ ಬಂದಾಮಲ್ಲ ಪುರುಷ ಪಾಯಸ ಅನ್ನೋಲ್ಲ ಗೂರ್ನರ್ಮೊಳಲ್ಲ ಸರ್ವಜ್ಞ ಎನ್ನುವಂತೆ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂತಹ ನನ್ನ ಎಲ್ಲ ಗುರುವೃಂದವನ್ನು ನನ್ನ ಅಂತರಾತ್ಮದಲ್ಲಿ ಆರಾಧಿಸಿಕೊಂಡು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಶ್ರೀ ಕೆ.ಎಚ್. ಪಟೇಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಲಕೋಟಿ ITSC ಘಟಕ ಹಾಗೂ ಕನ್ನಡ ವಿಭಾಗದ ಸಹಯೋಗದೊಂದಿಗೆ ಹಮ್ಮಿಕೊಂಡಿರತಕ್ಕಂತಹ ಒಂದು ದಿನದ ಕಾರ್ಯಾಗಾರ ಕನ್ನಡ ಸಂಶೋಧನೆಗೆ ಡಾಕ್ಟರ್ M.M. ಕಲಬುರ್ಗಿಯವರ ಕೊಡುಗೆ ಎನ್ನುವಂತಹ ಈ ಒಂದು ಕಾರ್ಯಾಗಾರದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರು ಕ್ರಿಯಾಶೀಲರಾಗಿರುವಂತಹ ಡಾಕ್ಟರ್ ಸುಧಾ ಕೌಲ್ಗೆರೆ ಮೇಡಮ್ ಅವರನ್ನ ಈ ಸುಂದರವಾಗಿರ್ತಕ್ಕಂತಹ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ತಾ ಕುಮಾರಿ ಗಾಯತ್ರಿ ಅವರು ಬಂದವರಿಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾಗಿರ್ತಕ್ಕಂಥವರು ಡಾಕ್ಟರ್ M.M. ಕಲಬುರ್ಗಿ ಅವರ ಕುರಿತು ಬಹಳಷ್ಟು ಅಧ್ಯಯನವನ್ನು ಮಾಡಿ ಇವತ್ತು ತಮ್ಮ ಮುಂದೆ ಕಲಬುರ್ಗಿ ಅವರ ವಿದ್ವತ್ತನ್ನು ಪ್ರಸ್ತುತಪಡಿಸಲು ಬಂದಿರತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿಯ ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಗುರುಗಳವರಿಗೆ ರಮೇಶ್ ಗುರುಕುಂದ್ ಅವರು ಪುಷ್ಪಾರ್ಪಣೆಯನ್ನು ನೀಡಿ ಈ ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು ನಾಡಿನ ಪ್ರಸಿದ್ಧ ವಿದ್ವಾಂಸರು ಆಗಿರ್ತಕ್ಕಂತಹ ಡಾಕ್ಟರ್ ಅಪ್ಪಣ್ಣ ಹಂಜೆ ಅವರನ್ನು ಕೂಡ ಕಿರಣ್ ಕುಮಾರ್ ರಾಯರ್ ಅವರು ಬಂದು ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ITSC ಘಟಕದ ಸಹ ಸಂಚಾಲಕರಾದ ಮಂಜುನಾಥ್ ಕಾಲ್ಗಡೆ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಮಾತೇಶ್ ಅವರು ಬಂದು ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಅವರಿಗೆ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ನಮ್ಮ ವಿಭಾಗದ ಮುಖ್ಯಸ್ಥರು ಕ್ರಿಯಾಶೀಲ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ರಮೇಶ್ ಗುರುಕುಂದ್ ಸರ್ ಕೂಡ ಇದ್ದಾರೆ. ಅವರಿಗೆ ಪರಶುರಾಮ್ ಕಟ್ಟಿಮನಿಯವರು ಪುಷ್ಪವನ್ನು ನೀಡುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇವೆ. ಕನ್ನಡದ ಮನಸ್ಸುಗಳು ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಎಲ್ಲ ಕನ್ನಡ ಪ್ರಾಧ್ಯಾಪಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವವಾಗಿ ಸ್ವಾಗತಿಸಿಕೊಳ್ತಾ ವಿಭಾಗದ ಇನ್ನೋರ್ವ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಶ್ರೀ ಭೀಮೇಶ್ ಅವರಿಗೆ ನಮ್ಮ ವಿಭಾಗದ ಇನ್ನೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ರಾಯರ್ ಅವರಿಗೆ ರಾಜೇಶ್ ಅವರು ಬಂದು ಪುಷ್ಪಾರ್ಪಣೆಯನ್ನು ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಆದ್ಮೇಲೆ ಇದೊಂದು ಬಹಳ ಅಪರೂಪದ ಕ್ಷಣ. ಡಾಕ್ಟರ್ ರಾಜಶೇಖರ್ ಬಿರಾದಾರ ಸರ್ ಅವರ ಪರಿಚಯವನ್ನು ಮಾಡಲಿಕ್ಕೂ ಕೂಡ ನನಗೆ ಸಂತೋಷ ಅನಿಸ್ತೈತಿ. ಶ್ರೀಯುತರು ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ಬೋನಾಳ್ ಗ್ರಾಮದಲ್ಲಿ 3ನೇ ತಾರೀಕು 8ನೇ ತಿಂಗಳ 1983ರಲ್ಲಿ ಜನಿಸಿರ್ತಾರ. ಅವರು ಶಿಕ್ಷಣವನ್ನ ಪೂರೈಸುವುದರ ಮೂಲಕ MA B.Ed, NET, JRF, PhDಗಳ ಮೂಲಕ ಅತ್ಯಂತ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂತಹ ಶ್ರೀಯುತರು ಕನ್ನಡಕ್ಕಾಗಿ ಹುಟ್ಟುಕೊಂಡಿರ್ತಕ್ಕಂತಹ ಬಹಳ ಅತ್ಯಂತ ಮಹತ್ವಪೂರ್ಣವಾದ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಶಿವರಾಮ್ ಕಾರಂತ್ ಹಾಗೂ ರವೀಂದ್ರನಾಥ್ ಟಾಗೋರರ ಕಾದಂಬರಿಗಳಲ್ಲಿ ಆಧುನಿಕತೆ ತೌಲನಿಕ ಅಧ್ಯಯನ ಅನ್ನುವಂತಹ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧವನ್ನು ಮಂಡಿಸಿ ಗೌರವ ಡಾಕ್ಟರೇಟ್ ಅನ್ನು ಪಡೆದುಕೊಂಡಿರ್ತಕ್ಕಂತಹ ಶ್ರೀಯುತರು ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಪುಸ್ತಕಗಳನ್ನು ಬರೆಯುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಜ್ಜೆ ಪುಸ್ತಕಗಳನ್ನು ಕೂಡ ಅವರು ಮುಗಿಸಿರ್ತಕ್ಕಂಥದ್ದು. ಅವರು ಬರೀ ಪ್ರಾಧ್ಯಾಪಕರ ಆಗೋಕ್ಕಿಂತ ಪೂರ್ವದಲ್ಲಿಯೂ ಕೂಡ ಕರ್ನಾಟಕದ ಹಲವಾರು ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸಶಸ್ತ್ರ ಮೀಸಲು ಪೇದೆಯಾಗಿ ಸಂಚಾರ ನಿರೀಕ್ಷಕರಾಗಿ, ಆಮೇಲೆ ಸರ್ಕಾರಿ ಪ್ರಥಮ ದರ್ಜೆಯ ಸಹಾಯಕರಾಗಿ ಮತ್ತು ಪ್ರಾಂಶುಪಾಲರಾಗಿ, ಕನ್ನಡ ಉಪನ್ಯಾಸಕರಾಗಿ ಇಲ್ಲಿವರೆಗೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪ್ರಸ್ತುತದಲ್ಲಿ ಶ್ರೀ CM ಮಾಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಈ ಮಹತ್ತರವಾದ ಕಾಲೇಜಿನಲ್ಲಿ ಇವತ್ತು ಸಹಾಯಕ ಪ್ರಾಧ್ಯಾಪಕರ
ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡತಕ್ಕಂಥದ್ದು. ಇವರು ಒಬ್ಬ ಸಾಹಿತಿಯಾಗಿ ಹುದ್ದೆಯಿಂದ ಪ್ರಾಧ್ಯಾಪಕರಾದರೂ ಕೂಡ ಪ್ರವೃತ್ತಿಯಿಂದ ಸಾಹಿತಿಗಳಾಗಿ ಅನೇಕ ವಿಮರ್ಶಾ ಕೃತಿಗಳನ್ನ, ವ್ಯಕ್ತಿ ಚಿತ್ರಗಳನ್ನ, ಸಂಶೋಧನೆಗಳನ್ನ, ಮಕ್ಕಳ ಸಾಹಿತ್ಯವನ್ನ, ಸಂಪಾದನೆಗಳನ್ನ, ಕವಿತೆಗಳನ್ನ, ಅನುವಾದಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸರ್ ಅವರಿಗೆ ಹಿರಿಮೆಯನ್ನು ತಂದುಕೊಂಡಿರ್ತಕ್ಕಂಥದ್ದು. ಅವರ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಸರ್ ಅವರನ್ನು ಹಾಗೂ ಇನ್ನುಳಿದ ಅತಿಥಿ ಮಹೋದಯರನ್ನು ಹಾಗೂ ಅಧ್ಯಾಪಕ ವೃಂದವನ್ನು ಮತ್ತು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದ ಕರಿಯಪ್ಪ ಕುರುಬರಿ ಸರ್ ಅವರಿಗೆ ಧನ್ಯವಾದಗಳು. ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರು, ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದಂತಹ ರಮೇಶ್ ಕುರುಕನ್ ಸರ್ ಅವರು ಮಾತನಾಡಲಿದ್ದಾರೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ KH ಪಾಟೀಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಲ್ಕೋಟೆ ಇದರ IPDC ಘಟಕ ಹಾಗೂ ಕನ್ನಡ ವಿಭಾಗದಿಂದ ಹಮ್ಮಿಕೊಂಡಿರತಕ್ಕಂತಹ ಒಂದು ದಿವಸದ ಕಾರ್ಯಾಗಾರ ಕನ್ನಡ ಸಂಶೋಧನೆಗೆ ಡಾಕ್ಟರ್ MA ಕಲ್ಬುರ್ಗಿಯವರು ಮುಖ್ಯವಾಗಿ ನಾವು ಅಭ್ಯಾಸ ಮಾಡತಕ್ಕಂಥ ವಿಷಯಗಳಂತಂದರೆ ವ್ಯಾಕರಣ, ಛಂದಸ್ಸು, ಕಾವ್ಯ ಮೀಮಾಂಸೆ, ಸಾಹಿತ್ಯ, ಸಂಶೋಧನೆ ಮತ್ತು ವಿಮರ್ಶೆ, ಗ್ರಂಥ ಸಂಪಾದನೆ ಮತ್ತು ಪುಸ್ತಕಶಾಸ್ತ್ರ, ಶಾಸನಗಳಲ್ಲಿ ನಾವೆಷ್ಟು ಬಿಡಿ ಬಂದರೂ ಕೂಡ ಇದರ ವಿಷಯಗಳನ್ನು ಕೆಲವೊಂದಿಷ್ಟು ಬಿಡಿ ಬಿಡಿ ವಿಷಯಗಳನ್ನು ಐಚ್ಛಿಕ ವಿಭಾಗದೊಳಗೆ ಮತ್ತು AEC ಬೇಸಿಕ್ ವಿಭಾಗದೊಳಗೆ ಓದ್ತಾ ಇರ್ತೀವಿ. ಇವತ್ತಿನ ದಿವಸ ಎಲ್ಲ ವಿಷಯಗಳು ಕೂಡ ಅದ್ರ ಜೊತೆ ಜಾನಪದ, ಈ ಎಲ್ಲ ವಿಷಯದ ಜೊತೆ ಜಾನಪದವನ್ನು ಓದ್ತಿದ್ದೀವಿ. ವಿಶೇಷವಾಗಿ ಸಂಶೋಧನೆ ಮತ್ತು ವಿಮರ್ಶೆ, ಗ್ರಂಥ ಸಂಪಾದನೆ ಮತ್ತು ಹಸ್ತಪ್ರತಿಶಾಸ್ತ್ರ ಮತ್ತು ಶಾಸನಶಾಸ್ತ್ರ, ಈ ಮೂರು ವಿಷಯಗಳು ಒಂದೇ ವಿಸ್ತರಣೆ ಹೊಂದಿರತಕ್ಕಂಥ ವಿಷಯಗಳು. ಇತ್ತೀಚಿನ ದಿವಸದೊಳಗೆ ಇದ್ರ ಮ್ಯಾಗ ಸಂಶೋಧನೆಗಳು ಕೂಡ ಭಾಳ ಕಡಿಮೆ ಅದಾವ. ಅದು ಕೂಡ ಹೈದರಾಬಾದ್ ಕರ್ನಾಟಕನಾಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗೈತಿ. ಉಳ್ಕಿದ ಕಡೆ ಅಂತ ಆಕ್ಟಿವ್ನೆಸ್ ಇಲ್ಲ. ಈ ದಿಶೆಯೊಳಗೆ ನಾವು ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ನಮ್ಮ ಮುಖ ಎಲ್ಲರೂ ಪ್ರತಿ ದಿವಸ ನಮ್ಗೆ ಇರ್ತಕ್ಕಂಥ ಉಪನ್ಯಾಸಕರು ಮುಖವನ್ನು ಎಲ್ಲರೂ ನೋಡ್ತಿರ್ತೀರಿ. ಅದ್ರ ಜೊತೆಗೆ ಒಂದು ಹೊಸತನ ಬರಲಿ. ರಾಜಶೇಖರ್ ಬಿರಾದಾರ್ ಅಂತ ಹೇಳಿ ನನ್ನ ಕಲೀಗ್ಸ್ ಅತ್ಯುತ್ತಮ ವಾಗ್ಮಿಗಳದಾರ, ಅದ್ರ ಮ್ಯಾಗ ಹಿಡಿತವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ, ಅವ್ರನ್ನ ಕಲಿಸಿ ಇದೇ ವಿಷಯದ ಮ್ಯಾಗ ಮಾತಾಡ್ತೀನಿ ಅಂತ ಹೇಳಿ ವಿಚಾರ ಬಂತು. ಗ್ರಂಥ ಸಂಪಾದನೆ ಮತ್ತು ಹಸ್ತಪ್ರತಿಶಾಸ್ತ್ರ ಆ ಟಾಪಿಕ್ ನೀವು ಕಲಿತಾ ಇದ್ದೀರಿ. ಅದರೊಳಗೆ ಗ್ರಂಥ ಸಂಪಾದನೆ ಅಂದ್ರೆ ಏನು, ಹಸ್ತಪ್ರತಿ ಶಾಸ್ತ್ರ ಅಂದ್ರೆ ಏನು, ಅದ್ರ ಜೊತೆಗೆ 4 ಮಹನೀಯರ ಬಗ್ಗೆ ಅವರು ನಿಮಗೆ ಪಠ್ಯವನ್ನು ಅಳವಡಿಸಿದಾರ. ಮಗು ಒಳಕಟ್ಟಿ ಅವ್ರ ಬಗ್ಗೆ, ಡಾಕ್ಟರ್ MA ಕಲ್ಬುರ್ಗಿ ಅವ್ರ ಬಗ್ಗೆ, ವಿಜಯನ್ ಅವ್ರ ಬಗ್ಗೆ. ಅದೇ ರೀತಿಯೊಳಗೆ BA 4th ಸೆಮಿಸ್ಟರ್ ಅಲ್ಲಿ ಒಂದು ನಿಮ್ಮ ಟಾಪಿಕ್ ಐತೆ ಸಂಶೋಧನೆ ಮತ್ತು ವಿಮರ್ಶೆ ಅಂತ, ಪೇಪರ್ 1. ಸೊ ಇದು ಸೆಕೆಂಡ್ ಸೆಮಿಸ್ಟರ್ ಒಳಗೆ ನೀವು ಕೂಡ ಮುಂದಿನ ನಿರ್ಮಾಣದೊಳಗೆ ಜಸ್ಟ್ ಒಂದು ಸೆಮಿಸ್ಟರ್ ಈಗ ಒಂದು 2 ತಿಂಗಳು ಕಳೀತಂದ್ರೆ ನೆಕ್ಸ್ಟ್ ಮುಂದಿನ ಸಲ ನೀವು ಕೂಡ ಸಂಶೋಧನೆ ಮತ್ತು ವಿಮರ್ಶೆಯನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀರಿ. ಆ ಎಲ್ಲ ಕಾರಣದಿಂದ, ಆ ಎಲ್ಲ ಬ್ಯಾಕ್ಗ್ರೌಂಡ್ನಿಂದ ನಾವು ಇದೇ ವಿಷಯದ ಬಗ್ಗೆನ ಒಂದು ಮೊದಲು ಉಪನ್ಯಾಸ ಅಂತ ತೀರ್ಮಾನ ಮಾಡಿದ್ದೀವಿ. ಆ ಹೆಸರಲ್ಲ, ಅದೇ ಹೆಸರಿನಾಗ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅದನ್ನು ಕಾರ್ಯಾಗಾರ ಆಗಿ ಬದಲಿ ಮಾಡೋದು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರಕ್ಕೆ ಉಪಸ್ಥಿತರು ಇರತಕ್ಕಂಥವ್ರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ. ಡಾಕ್ಟರ್ ಅಪ್ಪನ ಹಂಜಿ ಅವರು ಹಂಪಿ ಯೂನಿವರ್ಸಿಟಿ ಒಳಗೆ ಈ ಸಂಶೋಧನೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗೈಡ್ಶಿಪ್ ತಗೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೂಡ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ. ಆ ಕಾರಣಕ್ಕಾಗಿ ಅವರು ಕೂಡ ಉಪಸ್ಥಿತರಿರಲಿ. ವಿದ್ಯಾರ್ಥಿಗಳು ಏನಾರ ಸಂವಾದವನ್ನು ಮಾಡಿದ್ರೆ, ಏನಾದ್ರು ಪ್ರಶ್ನೆಗಳನ್ನು ಕೇಳಿದ್ರೆ ಅದು ಉಪನ್ಯಾಸ ಆಗಿ ಅಷ್ಟೇ ಉಳಿಬಾರ್ದು. ಅವ್ರಿಗೆ ಏನೋ ಡೌಟ್ಸ್ ಇದ್ರೆ ಅವ್ರ ಚರ್ಚೆ ಒಳಗೂ ಪಾಲ್ಗೊಳ್ಳಿ ಅಂತ ಮಹಾರಾಶಿ ಇಟ್ಕೊಂಡು ನಾವು ಇದನ್ನು ಕನ್ವರ್ಟ್ ಮಾಡಿ ಇವತ್ತಿನ ದಿವಸ ಹಮ್ಮಿಕೊಂಡಿವಿ. ಎಲ್ಲ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ತಗೊಳ್ರಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನಾವು ಆಲ್ರೆಡಿ BA 4th ಸೆಮಿಸ್ಟರ್ ಸಂಶೋಧನೆ ಮತ್ತು ವಿಮರ್ಶೆ ಟಾಪಿಕ್ ಒಳಗೆ ಡಾಕ್ಟರ್ MA ಕಲ್ಬುರ್ಗಿ ಅವ್ರ ಬಗ್ಗೆನ ಪಾಠ ಮಾಡ್ತಾ ಇದ್ದಾರೆ. ವಾಸ್ತವಿಕ ನುಡಿಗಳನ್ನಾಡಿದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ರಮೇಶ್ ಕುರುಕನ್ ಸರ್ ಅವರಿಗೆ ಧನ್ಯವಾದಗಳು. ಈ
ಕನ್ನಡ ಸಂಶೋಧನೆಗೆ ಡಾಕ್ಟರ್ ಎಂ ಕಲಬುರ್ಗಿಯವರ ಕೊಡುಗೆ ಕುರಿತು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ನಾವು ಆರಂಭ ಮಾಡೋಣ. ವೇದಿಕೆ ಮೇಲಿನ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುವುದನ್ನು ಕೇಳ್ಕೊಳ್ತಾರೆ. ಕನ್ನಡ ಸಂಶೋಧನೆಗೆ ಡಾಕ್ಟರ್ ಎಂ ಕಲಬುರ್ಗಿಯವರ ಕೊಡುಗೆ ಕುರಿತು ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಸರ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಶಾಂತಚಿತ್ತತೆಯಿಂದ ಸರ್ ಅವರ ಉಪನ್ಯಾಸ ಕಾರ್ಯಕ್ರಮವನ್ನು ಕೇಳಬೇಕಂತೇಳಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಧರಣಿಯ ಮೇಲೊಂದು ಸಿರಿದಪ್ಪ ಅಂಗಡಿಯ ಮಿಕ್ಕಿ ಹರದರ್ಕೊಳ್ಳಿದ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನ ವಾದಡೆ ಒಡನೆ ನುಡಿವನು ಇಮ್ಮನ ವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮದೇವ ಅನ್ನುವ ಬಸವಣ್ಣನವರ ಮಾತಿನಂತೆ ಕಟ್ಟುನಿಟ್ಟಾದ ಸಂಶೋಧನಾ ವ್ಯಾಪಾರವನ್ನು ಮಾಡಿ ಯಾವುದೇ ವಿಷಯಗಳಿಗೂ ಕೂಡ ರಾಜಿ ಆಗದೇನೆ ಅಗತ್ಯ ಬಂತು ಕೂಡ ಪ್ರಾಣನೂ ಕೂಡ ಕೊಟ್ಟ ಧೀಮಂತ ಸಂಶೋಧಕ ಡಾಕ್ಟರ್ ಎಂ ಕಲಬುರ್ಗಿಯವರು ಅವರನ್ನು ಕುರಿತು ಅವರ ಕನ್ನಡ ಸಂಶೋಧನೆಗೆ ಅವರ ಕೊಡುಗೆಗಳನ್ನು ಕುರಿತು ಇಂದು ಆಯೋಜನೆ ಮಾಡಿರುವ ಈ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿರುವ ಮತ್ತು ಕಲಬುರ್ಗಿ ಸರ್ ಅವರ ನೇರ ಶಿಷ್ಯರು ಕೂಡ ಆಗಿರುವ ಡಾಕ್ಟರ್ ಸುಧಾ ಕೌಸ್ಗೇರಿ ಮೇಡಮ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಅಣ್ಣ ಅವರು ಸೀನಿಯರ್ ನಮಗೆ KVDಯಲ್ಲಿ ಡಾಕ್ಟರ್ ಅಪ್ಪಣ್ಣ ಅಂಜೆ ಸರ್ ಅವರೇ, ರಮೇಶ್ ಮುರುಕುಂದ್ ಸರ್ ಅವರೇ ಮತ್ತು ಕಟ್ಟಿಮನಿ ಸರ್ ಅವರೇ, ಇಂಚೆಲ್ ಸರ್ ಅವರೇ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಪ್ರೀತಿಯ ಕನ್ನಡ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರೂ ಕೂಡ ಮೊದಲಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಕಲಬುರ್ಗಿ ಸರ್ ಹತ್ರ ನಾನು ಕಲ್ತಿಲ್ಲ, ಅಧಿಕೃತವಾಗಿ ಕಲಬುರ್ಗಿ ಸರ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿರುತ್ತೆ ಆಗಿಲ್ಲ ಮೇಡಮ್ ಅವ್ರಿಗೆ. ಆದರೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾನು ಎಷ್ಟು ಚೆನ್ನಾಗಿ ಕಲಬುರ್ಗಿ ಸರ್ನ ಓದ್ಕೊಂಡಿದ್ದೀನಿ ಮತ್ತು ನೀವು ಓದ್ಕೋಬೇಕಲ್ಲ. ಅವ್ರು ಹೇಳೋದಕ್ಕಿಂತಲೂ ಅವರ ಮುಂದಿನ ತಲೆಮಾರಾಗಿರುವ ನಾನು ಹೇಳಿದರೆ ನಿಮ್ಗೆ ಸರಿಯಾಗಿ ಮುಟ್ತದೆ ಅನ್ನೋ ಕಾರಣಕ್ಕಾಗಿ ಮತ್ತು ಆ ಮೂಲಕ ನಮ್ಮ ತಲೆಮಾರನ್ನು ಕೂಡ ಸಿದ್ಧಪಡಿಸುವ ಮತ್ತೊಂದು ಮಹತ್ತರ ಉದ್ದೇಶದಿಂದ ನನ್ನನ್ನು ಇಲ್ಲಿ ಕರೆಸಿದ್ದಾರೆ ಅನ್ನುವ ಒಂದು ನನ್ನ ಭಾವನೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೃಜನಶೀಲ ಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆ ಇರೋದು ಸಾಮಾನ್ಯ. ಒಂದು ಕತೆ ಬರೀತಾನೆ ಅಂದರೆ ಅವನೇ ಅದನ್ನು ಮಾರ್ಪಾಡು ಮಾಡಿ ಕಾದಂಬರಿ ಮಾಡ್ಬೋದು ಅಥವಾ ಕವಿತೆಯಾಗಿ ಮಾರ್ಪಾಡು ಮಾಡ್ಬೋದು. ಬಹುಮುಖ ಪ್ರತಿಭೆ ಇದ್ದೇ ಇರುತ್ತಾರೆ. ಆದರೆ ಸೃಜನಶೀಲ ಹೊರತುಪಡಿಸಿದ ಶಾಸ್ತ್ರ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಗಳಿಸೋದು ಬಹಳ ಕಷ್ಟ. ಆದರೆ ಕಲಬುರ್ಗಿ ಸರ್ ಅವರು ಶಿವನಂತೆ ಅಷ್ಟಮೂರ್ತಿಗಳು, ಶಿವನಿಗೆ ಒಂದು ಹೆಸರಿದೆ ಅಷ್ಟಮೂರ್ತಿ ಅಂತ, 8 ಮುಖಗಳು ಅನ್ನೋ ಅರ್ಥದಲ್ಲಿ ಕಲಬುರ್ಗಿ ಸರ್ ಕೂಡ ಶಾಸನ, ಛಂದಸ್ಸು, ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆ, ಭಾಷೆ, ಜನಪದ ಸಾಹಿತ್ಯ, ಶಿಷ್ಟ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಮತ್ತು ಸಂಶೋಧನೆ ಅನ್ನುವ 8 ವಿಭಾಗಗಳಲ್ಲಿ 8 ವಿಭಾಗಗಳಲ್ಲೂ ಕೂಡ ಅಧಿಕೃತವಾದ ಸಂಶೋಧನಾ ಕೆಲಸಗಳನ್ನು ಮಾಡಿದ್ದಲ್ಲದೇನೆ ಅಷ್ಟು ಸಾಲದು ಅನ್ನೋದಂತೆ ನಾಟಕವನ್ನು ಅವರು ಬರೀತಾರೆ, ಕವನ ಸಂಕಲನಗಳನ್ನು ಕೂಡ ಬರೀತಾರೆ. ಅವುಗಳನ್ನು ನನ್ನ ಮಾತಿನಲ್ಲಿ ಬಳಸಿಕೊಳ್ದೇನೆ 8 ಕ್ಷೇತ್ರದ ಅವರ ಸಂಶೋಧನೆಯ ಸಂಕ್ಷಿಪ್ತ ವಿವರದ ಜೊತೆಗೆ ಒಂದೆರಡು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡ್ತಾ ನಾನು ಹೋಗ್ತೇನೆ. ಈ ಅಧ್ಯಯನಕ್ಕೂ ಮೊದಲು ನಾನು ಅಂದರೆ ಉಪನ್ಯಾಸ ಕೇಳಕ್ಕೂ ಮೊದಲು ಕಲಬುರ್ಗಿ ಸರ್ ಬರೆದಿದ್ದ ಕನ್ನಡ ಸಂಶೋಧನಾ ಶಾಸ್ತ್ರ, ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಮತ್ತು ನಾಮ ವಿಜ್ಞಾನ ಈ ಕೃತಿಗಳನ್ನು ಬೇರೆ ಬೇರೆ ಅವಧಿಯಲ್ಲಿ ನನ್ನ ಅನುಕೂಲಕ್ಕೋಸ್ಕರ ಓದಿದ್ದೆ. ಕಲಬುರ್ಗಿ ಸರ್ ಬಗ್ಗೆ ಪರಿಚಯನೂ ಕೂಡ ಬಹಳ ಸಂಕ್ಷಿಪ್ತ ಓದಿದ್ದೆ ನಾನು. ಅವರ ಮರಣ ಆದಾಗ ನಾನು PU ಕಾಲೇಜ್ ಉಪನ್ಯಾಸಕ್ಕಾಗಿದ್ದಾಗ ಅವಾಗ ಒಂದು ಸ್ವಲ್ಪ ರಾಜ್ಯಾದ್ಯಂತ ಚರ್ಚೆ ನಡೆದಿತ್ತು, ಕೊಲೆ ಆಯಿತು, ತನಿಖೆ ನಡೀತು ಇತ್ಯಾದಿ ಎಲ್ಲ ಅವಾಗ ಒಂದು ಸ್ವಲ್ಪ ಓದಿದ್ ಬಿಟ್ರೆ ವ್ಯಕ್ತಿಯಾಗಿ ಸಂಶೋಧಕರಾಗಿ ಅವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾನು ಓದೇ ಇರಲಿಲ್ಲ. ಈ ಕಾರ್ಯಾಗಾರದ ನೆಪದಲ್ಲಿ ಅವ್ರ ಬಗ್ಗೆ 4 ಪುಸ್ತಕಗಳನ್ನು ಓದೋಕ್ಕೆ ನನಗೆ ಕಟ್ಟಿಮನಿ ಸರ್ ಮೂಲಕ ಮೇಡಮ್ ಅವರು ಹಚ್ಚಿದ್ರು. ಅದಕ್ಕೆ ನಾನು ಮೊದಲಿಗೆ ಮೇಡಮ್ ಅವರಿಗೆ ಮತ್ತು ಕಟ್ಟಿಮನಿ ಸರ್ಗೆ ಮತ್ತು ಅದಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಶಾಸನಗಳೇ ಬಹಳ ಮುಖ್ಯವಾದ ಆಧಾರಗಳು. ಇಲ್ಲಿ ಚರಿತ್ರೆ ವಿದ್ವಾಂಸರಿದ್ದಾರೆ ಅಂಜೆ ಸರ್, ಅವ್ರಿಗೆ ಗೊತ್ತಿದೆ ಚರಿತ್ರೆ ಅಧ್ಯಯನ ಮಾಡೋದಕ್ಕೆ ಬಹಳ ಮುಖ್ಯವಾದ ಆಕರ, ನಂಬಲರವಾದ ಆಕರ ಯಾವುದು ಅಂದರೆ ಶಾಸನಗಳು. ಕನ್ನಡ ಅಧ್ಯಾಪಕರಾಗಿದ್ದರೂ ಕೂಡ ಕಲಬುರ್ಗಿ ಸರ್ ಅವರು ಶಾಸನದ ಬಗ್ಗೆ ಅಧಿಕೃತವಾಗಿ ಮಾತನಾಡುವಂಥ ಸಾಮರ್ಥ್ಯವನ್ನು ಹೊಂದವರಾಗಿದ್ದರು. ಅವರೇ ಒಂದು ಕಡೆ ಹೇಳ್ತಾರೆ,
ಚರಿತ್ರೆಯ ವಿಷಯದಲ್ಲಿ ನಮ್ಮ ಪ್ರಾಚೀನ ಕವಿಗಳು ತೋರಿದ ಅವಜ್ಞೆ, ಹಸ್ತಪ್ರತಿಗಳ ವಿಷಯದಲ್ಲಿ ನಮ್ಮ ಲಿಪಿಕಾರರು ಮಾಡಿದ ಅಪ್ರಾಮಾಣಿಕ ನಕಲು ಕಾರ್ಯಗಳು ಕನ್ನಡ ಚಾರಿತ್ರಿಕ ಸಾಹಿತ್ಯಕ್ಕೆ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸಿವೆ. ಕನ್ನಡ ಚಾರಿತ್ರಿಕ ಸಾಹಿತ್ಯಕ್ಕೆ ಇವೆಲ್ಲ ದೊಡ್ಡ ಶಾಪಗಳು. ಯಾಕೆ ಅಂದ್ರೆ ಇವುಗಳಿಂದಾಗಿ ನಮ್ಮ ಇತಿಹಾಸ ಕವಿಗಳ ಕೃತಿಗಳಲ್ಲಿ ನಮ್ಮ ಕೃತಿಗಳು ಲಿಪಿಕಾರರ ಕೈಯಲ್ಲಿ ತಮ್ಮ ಮೂಲ ಸ್ವರೂಪವನ್ನು ಹಾಳು ಮಾಡಿಕೊಂಡಿವೆ. ಅದಕ್ಕೆ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ನಮ್ಮ ಗತಕಾಲದ ಶುದ್ಧ ಇತಿಹಾಸವನ್ನ ಅರಿಯಲು ಪ್ರಾಚೀನ ಸಂಸ್ಕೃತಿಯ ಮೂಕ ಸಾಕ್ಷಿಗಳು ಎನಿಸಿರುವ ಶಾಸನಗಳ ಮೊರೆ ಹೋಗಬೇಕಾಗಿದೆ ಅಂತ ಕಲಬುರ್ಗಿ ಸರ್ ಹೇಳ್ತಾ ಇದ್ದಾರೆ. ಯಾವಾಗಲೂ ಕೂಡ ಅವರ ಸಂಶೋಧನೆ ಕೃತಿಯಲ್ಲಿ ಅದನ್ನು ಬರೀತಾರೆ. ಶಾಸನಗಳೇ ನಮಗೆ ಅಧಿಕೃತವಾದ ಮಾಹಿತಿಯನ್ನ ಕೊಡುವಂತವು ಅಂತ ಅವ್ರು ನಂಬಿದ್ರು. ಬಹಳಷ್ಟು ಕೆಲಸವನ್ನ ಮಾಡ್ತಾರೆ. ಅವರ ಸಂದರ್ಭದಲ್ಲಿ ಬಸವಾದಿ ಶರಣರನ್ನ ಕುರಿತು ಅವರು ಬದುಕೇ ಇರಲಿಲ್ಲ ಅನ್ನೋ ಮಾತುಗಳು ಕೇಳ್ತಾ ಇತ್ತಂತೆ. ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನೋ ತತ್ವವನ್ನು ನಂಬಿದವರು. ಶಾಸನ ಬರೆದ್ರೆ ಅದು ಸ್ಥಾವರ ಆಗುತ್ತಾ? ಜಂಗಮರಾಗಬೇಕು ನಾವೆಲ್ಲ, ಜಾತಿಯಿಂದ ಅಲ್ಲ, ವೈಚಾರಿಕ ದೃಷ್ಟಿಯಿಂದ. ಹಾಗಾಗಿ ಶಾಸನ ಬರೆಸಲಿಕ್ಕೆ ಅವರು ಯೋಚನೆ ಮಾಡಲೇ ಇಲ್ಲ. ಆ ಕಾರಣಕ್ಕೆ JF ಫ್ಲೀಟ್ ಅಂತ ದೊಡ್ಡ ಶಾಸನ ತಜ್ಞರು ಕೂಡ ಎಷ್ಟು ಅಪನಂಬಿಕೆ ಹೊಂದಿದ್ರು ಅಂದ್ರೆ ಅವ್ರ ಒಂದ್ ಕಡೆ ಹೇಳ್ತಾರೆ, ನೋ ಎಪಿಗ್ರಫಿಕ್ ಮೆನ್ಷನ್ ಆಫ್ ಬಸವ ಅಂಡ್ ಚೆನ್ನಬಸವ ಹ್ಯಾಸ್ ಬೀನ್ obtained which is really peculiar if they had the highest office that is allotted to them by tradition. ಹಂಗಂದ್ರೆ ಬಸವಣ್ಣ ಮತ್ತು ಚೆನ್ನಬಸವಣ್ಣ ಇದಾರಲ್ಲ, ಅವ್ರ ಬಗ್ಗೆ ಯಾವುದೇ ಶಾಸನದ ಆಧಾರಗಳಿಲ್ಲ. ಆದ್ರೂ ಕೂಡ ಸಂಪ್ರದಾಯದಲ್ಲಿ ಪರಂಪರೆಯಲ್ಲಿ ಅವ್ರ ಬಗ್ಗೆ ನೀಡಿರುವ, ಅವ್ರಿಗೆ ಕೊಟ್ಟಿರುವ ಮಹೋನ್ನತ ಸ್ಥಾನ ಏನಿದೆಯಲ್ಲ ಅದು ಹಾಸ್ಯಾಸ್ಪದ ಅಂತ ಹೇಳ್ತಾರೆ ಫ್ಲೀಟ್. ಅದೇ ರೀತಿ ಇನ್ನೊಬ್ರು A. ವೆಂಕಟ ಸುಬ್ಬಯ್ಯ ಅಂತ ಅವ್ರು ಹೇಳ್ತಾರೆ, ವೀರಶೈವ ಮತಸ್ಥಾಪಕರೆಂದು ಪ್ರಸಿದ್ಧರಾದ ಬಸವ ಚೆನ್ನಬಸವಾದಿಗಳು ಕ್ರಿಸ್ತ ಶಕ 1156ರಿಂದ 67ರಲ್ಲಿ ಆಳುತ್ತಿದ್ದ ಬಿಜ್ಜಳನ ಕಾಲದಲ್ಲಿದ್ದರೆಂದು ಸರ್ವತ್ರ ಪ್ರತೀತಿ ಇದೆ. ಕರ್ನಾಟಕ ದೇಶದ ಶಾಸನಗಳಲ್ಲಿ ಇದಕ್ಕೆ ಯಾವ ವಿಧವಾದ ಆಧಾರವೂ ದೊರೆಯುವುದಿಲ್ಲ. ಆದ್ದರಿಂದ ಅವರು ಇರಲಿಲ್ಲವೆಂದಂತೂ ಸುಮಾರಾಗಿ ದೃಢವಾಗಿಯೇ ಹೇಳಬಹುದು ಅಂತ ವೆಂಕಟ ಸುಬ್ಬಯ್ಯ ಹೇಳ್ತಾರೆ. ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಇರಲೇ ಇಲ್ಲ ಅಂತ ಹೇಳ್ತಾರೆ. ಅದು ಬಸವಣ್ಣನವ್ರನ್ನ ಬಾಲ್ಯದಿಂದಲೇ ಆರಾಧ್ಯ ಅಂತ ಭಾವಿಸಿ ಬದುಕಿದ, ಅವರ ವಚನಗಳನ್ನ ತಮ್ಮ ಜೀವನದುದ್ದಕ್ಕೂ ತಮ್ಮ ಮಾರ್ಗದರ್ಶಕಗಳು ಅಂತೇಳಿ ಭಾವಿಸಿ ಬದುಕಿದ ಕಲಬುರ್ಗಿ ಸರ್ಗೆ ಸ್ವಲ್ಪ ಅವಮಾನಕರನ ಅನ್ನಿಸ್ತು. ಅದನ್ನ ಭಾವನಾತ್ಮಕವಾಗಿ ಅವರು ಪ್ರತಿಕ್ರಿಯಿಸಲಿಲ್ಲ. ಶಾಸನದ ಮೂಲಕನೇ ಅವರಿಗೆ ಉತ್ತರ ಕೊಟ್ಟರು. ಬಸವಣ್ಣನವರನ್ನು ಕುರಿತು ಶಾಸನಗಳು ಅಂತ ಒಂದು ಕೃತಿಯನ್ನು ಬರೀತಾರೆ ಕಲಬುರ್ಗಿ ಸರ್. ಬಸವಣ್ಣನವರ ಉಲ್ಲೇಖ ಇರತಕ್ಕಂಥ 18 ಶಾಸನಗಳನ್ನು, ಒಂದಲ್ಲ 18 ಶಾಸನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಅವುಗಳನ್ನು ವರ್ಗೀಕರಿಸ್ತಾರೆ. 18 ಶಾಸನಗಳನ್ನು ಎಲ್ಲರೂ ಒಪ್ಕೊಂಡಿಲ್ಲ. 7 ಅಸಮ್ಮತ ಶಾಸನಗಳು, 11 ಶಾಸನಗಳು ಎಲ್ಲಾ ವಿದ್ವಾಂಸರು ಒಪ್ಕೊಂಡಿದ್ದಾರೆ ಯಾವ್ಯಾವುದು ಅನ್ನೋದನ್ನು ಕೂಡ ವಿವರವಾದ ದಾಖಲೆಗಳನ್ನು ಕೊಡ್ತಾ ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಐತಿಹಾಸಿಕ ವ್ಯಕ್ತಿಗಳು ಅನ್ನೋದನ್ನ ಸಾಬೀತು ಮಾಡ್ತಾರೆ ಕೃತಿ ಮೂಲಕ. ಇನ್ನೊಂದು ಕೃತಿ ಶಾಸನಗಳಲ್ಲಿ ಶಿವಶರಣರು ಅಂತ 132 ಶಾಸನಗಳನ್ನ ಅಧ್ಯಯನ ಮಾಡ್ತಾರೆ ಕಲಬುರ್ಗಿ ಸರ್ ಈ ಕೃತಿಗೋಸ್ಕರ. 90 ಶಿವಶರಣರ ವ್ಯಕ್ತಿತ್ವ, ಇತಿವೃತ್ತ, ಕಾಲ, ಚರಿತ್ರೆಗಳನ್ನ ಅಧಿಕೃತವಾಗಿ ಕಟ್ಟಿಕೊಡೋ ಕೆಲಸವನ್ನ ಈ ಕೃತಿ ಮೂಲಕ ಕಲಬುರ್ಗಿ ಸರ್ ಮಾಡ್ತಾರೆ. ಬರೀ ಶರಣರ ಬಗ್ಗೆ ಮಾತ್ರ ಅಲ್ಲ, ಹಲ್ಮಿಡಿ ಶಾಸನದ ಪ್ರೇಮಾಲಯ ಸುತನ್, ಕಪ್ಪೆ ಅರಭಟ್ಟನ್, ಗೇಸಾಸ, ಚಿತ್ರದುರ್ಗದ ಪ್ರಾಚೀನ ಹೆಸರು ಸೇರಿದಂತೆ ಮಾರ್ಗ ಸಂಪುಟದಲ್ಲಿ ಅವರ 99 ಲೇಖನಗಳು ಶಾಸನಕ್ಕೆ ಸಂಬಂಧಪಟ್ಟಂಗೆ ಇದ್ದಾವೆ. ಅವುಗಳಲ್ಲಿ ಒಂದನ್ನ ತಮ್ಮ ಮುಂದೆ ಹೇಳೋದಾದ್ರೆ ಚಿತ್ರದುರ್ಗದ ಪ್ರಾಚೀನ ಹೆಸರು ಅನ್ನೋ ಒಂದು ಲೇಖನ. ಆ ಶಾಸನದ ಬಗ್ಗೆ BL ರೈಸ್, K ನರಸಿಂಹಾಚಾರ್, ಹುಲ್ಲೂರು ಶ್ರೀನಿವಾಸ್ ಜೋಯಿಸ್ ಅನ್ನೋರು ಮೊದಲು ಅಧ್ಯಯನ ಮಾಡಿ ಚಿತ್ರದುರ್ಗದ ಮೊದಲ ಪ್ರಾಚೀನ ಹೆಸರು ಬೆಮ್ಮತನಕಲ್ಲು ಅಂತ ಅಭಿಪ್ರಾಯಪಟ್ಟಿತ್ತು. ಕಲಬುರ್ಗಿ ಸರ್ ಅದನ್ನ ಮತ್ತೊಂದ್ಸಲ ಪರಿಷ್ಕರಣೆ ಮಾಡಿ ಮಾರ್ಗ 2ರಲ್ಲಿ ಬರೀತಾರೆ, ಅದು ಬೆಮ್ಮತನಕಲ್ಲು ಅಲ್ಲ, ಚೆಮ್ಮತನಕಲ್ಲು ಆಗಿರಬಹುದು. ಯಾಕೆಂದ್ರೆ ಶಾಸನದಲ್ಲಿ ಚೆ ಮತ್ತು ಬೆ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ ಕಲಬುರ್ಗಿ ಸರ್. ಮಾತ್ರ ಅಲ್ಲ, ಹಿಂದೆ ಚಿತ್ರದುರ್ಗ ಈಗ ಸಿಟಿಯಾಗಿದೆ 3 ಹಳ್ಳಿಗಳಿಂದ ಕೂಡಿತ್ತು. ಚಿಮ್ಮತ್ತನಕಲ್ಲು, ಸುಳ್ಗಲ್ಲು ಮತ್ತು ಚಿತ್ತರಕಲ್ಲು ಅನ್ನೋ 3 ಹಳ್ಳಿಗಳು ಕಾಲಾನಂತರದಲ್ಲಿ ಒಟ್ಟುಗೂಡಿ ಚಿತ್ತರಕಲ್ಲು ಇದೆಯಲ್ಲ ಅದೇ ಚಿತ್ತರಕಲ್ಲು, ಕೋಟೆ ಕಟ್ಟಿದ ನಂತರ ಚಿತ್ತರಕಲ್ಲು ದುರ್ಗ, ಚಿತ್ರದುರ್ಗ ಆಗಿ ಪರಿವರ್ತನೆ ಆಗಿದೆ ಅನ್ನೋದನ್ನ
ಸಾಂಸ್ಕೃತಿಕವಾಗಿ ಆ ಶಬ್ದ ನಿಷ್ಪತ್ತಿಯನ್ನು ಆ ಲೇಖನದಲ್ಲಿ ಕೊಡುವಂತ ಪ್ರಯತ್ನವನ್ನು ಕಲಬುರ್ಗಿ ಸರ್ ಮಾಡ್ತಾರೆ. ಇನ್ನು ಎರಡನೇ ಕ್ಷೇತ್ರ ಅವರು ಛಂದಸ್ಸು. ನಾಗವರ್ಮ ಒಂದು ಕಡೆ ಹೇಳ್ತಾನೆ, ಚಂದಮನರಿಯದೆ ಕವಿತೆಯ ದುಂದುಗದೊಳ್ ತೊಳಲಿ ಸುಳಿವ ಕುಕವಿಯೇ ಕುರುಡುಂ ಅಂತ. ಕಾವ್ಯ ಓದೋರಾಗ್ಲಿ ಕಾವ್ಯ ಬರೆಯೋರಾಗ್ಲಿ ನಾವು ಮೊದಲು ತಿಳ್ಕೊಬೇಕಾಗಿದ್ದು ಛಂದಸ್ಸನ್ನ. ಶಾಸನ ಓದೋರಿಗೆ ಬೇಕಾ ಬೇಡ ನಾವು ಯೋಚನೆ ಮಾಡ್ತೀವಿ ಈಗ. ಆದ್ರೆ ಕಲಬುರ್ಗಿ ಸರ್ ಶಾಸನದಲ್ಲೂ ಕೂಡ ಛಂದಸ್ಸು ಹುಡುಕೋ ಕೆಲಸವನ್ನು ಮಾಡಿದ್ರು. ರಸಭಾವ, ನಾದ ಮತ್ತು ಲಯದ ನೆಲೆಯಲ್ಲಿ ಛಂದಸ್ಸನ್ನ ವಿಶ್ಲೇಷಿಸುವ ಪ್ರಯತ್ನವನ್ನು ಕಲಬುರ್ಗಿ ಸರ್ ಮಾಡ್ತಾರೆ. ಕಾವ್ಯಗಳನ್ನ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಛಂದಸ್ಸು ಹೇಗೆ ನೆರವಾಗುತ್ತೆ ಅನ್ನೋದನ್ನ ಅವರ ಲೇಖನಗಳ ಮೂಲಕ ಸ್ಪಷ್ಟಪಡಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ದೇಸಿ ಛಂದಸ್ಸು ಮತ್ತು ಶಾಸನ ಛಂದಸ್ಸುಗಳನ್ನು ಅವರು ವಿಶೇಷವಾಗಿ ತಮ್ಮ ಲೇಖನಗಳಲ್ಲಿ ಪರಿಶೀಲನೆ ಮಾಡ್ತಾರೆ. ಅಂಶಗಣದ ಇತಿಹಾಸ, ಷಟ್ಪದಿಯ ಉಗಮ ವಿಕಾಸ, ಉಯ್ಯಾಲಗಣ ಯಾವುದು ಮುಂತಾದ ಲೇಖನಗಳ ಮೂಲಕ ಛಂದಸ್ಸಿನ ಕುರಿತ ತಮ್ಮದೇ ಆದ ವಿಶೇಷ ಜ್ಞಾನವನ್ನು ನಮಗೆ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಮಾನಸೋಲ್ಲಾಸದಲ್ಲಿ ಕನ್ನಡ ಪದಗಳು ಅನ್ನುವ ಲೇಖನ ಬಹಳ ಮುಖ್ಯವಾದದ್ದು. ಕಲಬುರ್ಗಿ ಸರ್ ಅವಾಗಿಂತಲೂ ಮುಂಚೆ DLN ಅವರು ಕನ್ನಡ ಸಂಶೋಧನೆಯಲ್ಲಿ ಬಹಳ ದೊಡ್ಡ ಹೆಸರಾಗಿತ್ತು. ಅವರು ಮಾನಸೋಲ್ಲಾಸದಲ್ಲಿ ಛಂದಸ್ಸು ಅನ್ನುವ ಲೇಖನದ ಮೂಲಕ ಕನ್ನಡದ ಮಟ್ಟುಗಳಾದ ತ್ರಿಪದಿ, ಕಂದ ಮತ್ತು ಷಟ್ಪದಿ ಸೇರಿದಂತೆ 13 ಪದ್ಯಗಳು, ಕನ್ನಡದ ಅಂಶಗಣದ ಪದ್ಯಗಳು ಆ ಕೃತಿಯಲ್ಲಿದ್ದಾವೆ ಅನ್ನೋದನ್ನ DLN ತೋರಿಸಿದ್ರು. ಅವರ ಗಮನಕ್ಕೆ ಬರದಿರುವ ಚತುಷ್ಪದಿ ಮತ್ತು ವಿಚಿತ್ರ ತ್ರಿಪದಿಗಳು ಕೂಡ ಅಲ್ಲಿದ್ದಾವೆ ಅನ್ನೋದನ್ನ ಕಲಬುರ್ಗಿ ಸರ್ ಈ ಲೇಖನ ಮೂಲಕ ಮಾಡ್ತಾರೆ. ಮಾತ್ರ ಅಲ್ಲ, ಅವರೊಂದು ಹೇಳಿಕೆ ಕೂಡ ಹೇಳ್ತಾರೆ, ನಾನು ಮಾಡಿದ ಈ ಸಂಸ್ಕರಣ ಕಾರ್ಯ ಅಷ್ಟೇನು ತೃಪ್ತಿಕರವಾಗಿಲ್ಲ ಎಂದು ನನ್ನ ಸ್ಪಷ್ಟ ನಂಬಿಕೆ. ಅದಕ್ಕಾಗಿ ಛಂದೋಜ್ಞಾನಿಗಳು, ಪರಿಷ್ಕರಣ ಪರಿಣಿತರು ಈ ಪದ್ಯಗಳತ್ತ ಗಮನ ಕೊಡಬೇಕಾಗಿದೆ. ಮಾನಸೋಲ್ಲಾಸದಲ್ಲಿ ಇಂತಹ ಇನ್ನೂ ಹಲವು ಕನ್ನಡ ಪದ್ಯಗಳು ಇರಬಹುದು ಎನಿಸುತ್ತದೆ. ವಿದ್ವಾಂಸರು ಈ ಗ್ರಂಥವನ್ನ ಅಮೂಲಾಗ್ರವಾಗಿ ಅಭ್ಯಾಸಕ್ಕೆ ಒಳಪಡಿಸಬೇಕು ಅಂತೇಳಿ ಮುಂದಿನ ಸಂಶೋಧಕರಿಗೂ ಕೂಡ ಅವಕಾಶ ಇದಾವೆ ಅನ್ನೋದನ್ನ ಆಗಲೇ ಅವರು ಹೇಳ್ತಾರೆ. ಶಾಸನ ಛಂದಸ್ಸಿನ ಅಧ್ಯಯನ ನಾವು ಪದ್ಯ ಓದಷ್ಟು ಸುಲಭ ಅಲ್ಲ. ಶಾಸನಗಳಲ್ಲಿ ಪದ್ಯಗಳನ್ನ ಗದ್ಯ ತರ ಉದ್ದಕ್ಕೆ ಬರೆದಿರ್ತಾರೆ. ಅಲ್ಲಿ ಎಲ್ಲಿ ಪದ್ಯ ಮುಗೀತು, 1ನೇ ಸಾಲಲ್ಲಿ ಮುಗೀತು, 3ನೇ ಸಾಲಲ್ಲಿ ಗೊತ್ತೇ ಆಗಲ್ಲ. ಯಾರದನ್ನ ಓದ್ಲಿಕ್ಕೆ ಹೋಗಿರ್ತೀವಿ ಅವರು ವಿಶೇಷ ಪರಿಣಿತಿ ಪರಿಜ್ಞಾನ ಹೊಂದಿದ್ರೆ ಮಾತ್ರ ಅದನ್ನ ಗ್ರಹಿಸಲಿಕ್ಕೆ ಸಾಧ್ಯ. ಕಲಬುರ್ಗಿ ಸರ್ ಅವರಂತಹ ಕಷ್ಟದ ಕೆಲಸವನ್ನ ಮಾಡ್ತಾರೆ. ಶಾಸನ ಛಂದಸ್ಸು, ಶಾಸನಗಳಲ್ಲಿ ಭಾಮಿನಿ, ಶಾಸನಗಳಲ್ಲಿ ಇನ್ನಷ್ಟು ಅಂಶ ಬರುತ್ತಾ ಮುಂತಾದ ಲೇಖನಗಳ ಮೂಲಕ ಶಾಸನಗಳ ಛಂದೋಮೀಮಾಂಸೆಯನ್ನು ಕೂಡ ಕಲಬುರ್ಗಿ ಸರ್ ಮಾಡ್ತಾರೆ. ಇನ್ನು 3ನೇ ಕ್ಷೇತ್ರ ಅವ್ರದ್ದು ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆ. ಆಗಲೇ ಕುಲ್ಕುಲ್ ಸರ್ ಮಾತಾಡ್ತಾ ಇದ್ರು. ಈಗ ಬರವಣಿಗೆ ಬಹಳ ಸುಲಭ ಆಯ್ತು. ಆ ವಿದ್ಯಾರ್ಥಿನಿ ಬರೆದಲ್ಲ ಪೆನ್ನು ಹಾಳಿ ತಗೊಂಡು ಬರೀಬಹುದು. ನಾನು ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತಿರ್ತೀನಿ, ನಾನು ಪೆನ್ನು ಹಾಳಿ ತಗೊಂಡು ಬರೆಯೋದು. ಬರೆಯಲಾಗತ್ತಿದ್ದರೆ ಟೈಪಿಸ್, ಬರ್ಲಿಕ್ಕೆ ಕೈ ನೋವಾಗತ್ತಂದ್ರೆ ಟೈಪ್ ಮಾಡ್ಬಿಡ್ಬೋದು. ನಾ ಹಂಗ ಮಾಡ್ತೀನಿ, ಬರೆಯೋದು ಬಹಳ ಕಡಿಮೆ. ಗಟ್ಟಿ ಮನಸ್ಸರಿಗೆ ಹೇಳ್ತೀನಿ, ಲೇಖನ ಬರಲಿ ಮತ್ತೊಂದು ಬರಲಿ ನೇರವಾಗಿ ಟೈಪೇ ಮಾಡೋದು. ಟೈಪ್ ಮಾಡ್ಲಿಕ್ಕೂ ಆಗಲ್ಲ, ಹೇಳು ಸ್ಪೀಚ್ ಟು ಟೆಕ್ಸ್ಟ್ ಆ್ಯಪ್ ಇದೆ, ಕೈ ನೋವಾಗತ್ತಂದ್ರೆ ಹೇಳ್ಬಿಡ್ಬೋದು, ಅದ ಟೈಪ್ ಮಾಡ್ಬೋದು. ಅದು ಆಗಲ್ಲ, ಈಗ ಹೊಸದು ಬಂದೈತಿ AI, ಅದಕ್ಕೆ ಹೇಳಿದ್ರೆ ಅದ ಬರೀತಿ. ಮೊನ್ನೆ ವಿಶ್ವ ಅರಣ್ಯ ದಿನ ಇತ್ತಲ್ಲ, ನಾವು ಪದ್ಯ ಬರೀ ಅರಣ್ಯ ದಿನದ ಬಗ್ಗೆ ಅಂದ್ರೆ ಒಂದು ಪದ್ಯ ಬರ್ಕೊಟ್ಟು ನನಗೆ ಅಷ್ಟು ಸುಲಭ ಐತಿ. ಆದ್ರೆ 1000 ವರ್ಷಗಳಿಂದ ಇದ್ಯಾವುದೂ ಇರಲಿಲ್ಲ. ಹಸ್ತಪ್ರತಿಗಳು ತಾಳೆಗರಿ ಮೇಲೆ ಬರಿಬೇಕಾಗಿತ್ತು. ತಾಳೆ ಮರದಿಂದ ಭೋಜಪತ್ರಗಳನ್ನು ತಂದು ನೆನೆಸಿಟ್ಟು ಕುದಿಸಿ ಆರಿಸಿ ಒಣಗಿಸಿ ಕಂಠಪತ್ರಗಳನ್ನು ತಂದು ಅದಕ್ಕೂ ಮೊದಲು ಹಲಗೆ ಬಳಪಗಳ ಮೇಲೆ ಬರೆದು ಕೆಲವರಿಗೆ ಕುಮಾರವ್ಯಾಸನಂತವರಿಗೆ ಹಲಗೆ ಬಳಪ ಹಿಡಿಯದ ಒಂದು ಅಂಗಡಿಕೆ, ಉಳಿದವರಿಗೆಲ್ಲ ಸಾಕಷ್ಟು ತಪ್ಪು ಕೂತಿದ್ದು ಎಲ್ಲ ಆದ್ಮೇಲೆ ಅದನ್ನ ಕಂಠಪತ್ರದಿಂದ ಕೊರಿಬೇಕಿತ್ತು. ತಪ್ಪಾದ್ರೆ ಆ ಹಾಳೆನೇ ಮುಗಿತು. ಅಷ್ಟು ಕಷ್ಟ ಇತ್ತು. ಇನ್ನು ಅದನ್ನು ಓದೋದು 1000 ವರ್ಷಗಳಿಂದ ಕನ್ನಡ ಹಿಂಗಿರ್ಲಿಲ್ಲ. ಈಗ ಹೆಂಗ್ ಬರಿತೀವಿ ಹಂಗೆ ಇರ್ಲಿಲ್ಲ ಬಸವಣ್ಣ ಬರೆಯುವಾಗ. ಅದನ್ನು ಗುರುತಿಸಬೇಕಂದ್ರೂ ಇನ್ನೂ ವಿಶೇಷ ಜ್ಞಾನ ಬೇಕು. ಆ ಜ್ಞಾನ ಕೂಡ ಕಲಬುರ್ಗಿ ಸರ್ಗಿತ್ತು. ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ಅವರ ಸಾಧನೆ ಬಹಳ ವ್ಯಾಪಕವಾದದ್ದು. ಕನ್ನಡ ಹಸ್ತಪ್ರತಿ ಶಾಸ್ತ್ರ ಮತ್ತು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅನ್ನುವ 2 ಮೌಲಿಕ ಕೃತಿಗಳನ್ನು ಅವರು ಕನ್ನಡಕ್ಕೆ ಕೊಡ್ತಾರೆ. ಮೊದಲನೇದರಲ್ಲಿ ಹಸ್ತಪ್ರತಿಗಳ ಅರ್ಥ, ಸ್ವರೂಪ, ಕೃತಿ, ಕಟ್ಟು, ಪ್ರತಿ, ಹಸ್ತಪ್ರತಿ ಸಂಗ್ರಹ, ಲೇಖನ ಸಾಮಗ್ರಿಗಳು, ಹಸ್ತಪ್ರತಿ ಸಂಕಲನ ಸೇರಿದಂತೆ ಹಲವು ಅಂಶಗಳನ್ನ ಕೂಲಂಕಷವಾಗಿ ಉದಾಹರಣೆ ಸಮೇತ ಅವರು ನಿರೂಪಣೆ ಮಾಡಿದ್ರೆ, 2ನೇ ಕೃತಿ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ 6 ಕಾಂಡಗಳ ಮೂಲಕ ಇತಿಹಾಸ ಕಾಂಡ, ಲೇಖನ ಕಾಂಡ, ಸಾಹಿತ್ಯ ಕಾಂಡ, ಸಂಪಾದನಾ ಕಾಂಡ ಮತ್ತು ಶೇಷಕಾಂಡ ಅನ್ನುವ 6 ಅಧ್ಯಾಯಗಳಲ್ಲಿ ಗ್ರಂಥ ಸಂಪಾದನೆಯ ಅರ್ಥ, ಸ್ವರೂಪ, ಪರಿಷ್ಕರಣೆಯ ವಿವರಗಳನ್ನ
ಕೊಡ್ತಾರೆ. ಈ ಮುಂಚೆ DLN ಅವರು ಗ್ರಂಥ ಸಂಪಾದನೆ ಕುರಿತು ಒಂದು ಸಣ್ಣ ಕೃತಿಯನ್ನು ಬರೆದಿದ್ರು. ಆದರೆ ಕಲಬುರ್ಗಿ ಸರ್ ಅದನ್ನ ಇನ್ನಷ್ಟು ವ್ಯಾಪಕಗೊಳಿಸಿ ಸಾಕಷ್ಟು ಉದಾಹರಣೆ ಸಮೇತ ಓದುಗರಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೆಯುವಂತ ಕೆಲಸವನ್ನ ಮಾಡ್ತಾರೆ. ಬರೀ ಸಿದ್ಧಾಂತದ ಕೃತಿಗಳನ್ನು ಮಾತ್ರ ಬರೆಯೋದಲ್ಲ, ನಾಡಿನ ಮೂಲೆ ಮೂಲೆಗೆ ಸಂಚರಿಸಿ ಸಾವಿರಾರು ಹಸ್ತಪ್ರತಿಗಳನ್ನು ಅವರು ಸಂಗ್ರಹ ಮಾಡ್ತಾರೆ. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಆಗಲೇ ಸರ್ 120 ಕಿಲೋಮೀಟರ್ ಬಂದಿನಿ ಅಂತ ನಾನು ಕಾರ್ ತಗೊಂಡು ಬಂದಿನಿ. ನಾನು ಕಲಬುರ್ಗಿ ಸರ್ ಕರ್ನಾಟಕದಾದ್ಯಂತ ಓಡಾಡಿದಷ್ಟೇ ಅಲ್ಲ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಕೇಂಬ್ರಿಡ್ಜ್ಗೂ ಹೋಗ್ತಾರೆ, ಆಕ್ಸ್ಫರ್ಡ್ಗೂ ಹೋಗ್ತಾರೆ ಹಸ್ತಪ್ರತಿ ಅಧ್ಯಯನ ಮಾಡೋದಕ್ಕೆ. ಈಗ ನಿಮ್ಗೆ ಸುಲಭವಾಗಿ ಕೊಡಲ್ಲ, ಈ ರೀತಿ ಕರೆದು ಮಾತಾಡೋಂಥ ವೇದಿಕೆ ಕೊಡ್ತಿರ್ಲಿಲ್ಲ ಅವರಿಗೆ. ಹಸ್ತಪ್ರತಿಯನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರು, ದೇವರು ಅಂತೇಳಿ. ಇವ್ರು ಕೇಳಕ್ ಹೋದ್ರೆ ಬೈಕ್ ಬಿಡ್ತಿದ್ರು. ಅವರ ಮನವೊಲಿಸಿ ತರೋದು ಬಹಳ ಕಷ್ಟ ಇತ್ತು. ಅಂತ ಸಾಹಸದ ಕೆಲಸ ಕೂಡ ಅವರು ಮಾಡ್ತಾರೆ. ಅವರ ಈ ಹಸ್ತಪ್ರತಿ ಮತ್ತು ಸಂಗ್ರಹ ಸಂಪಾದನೆ ಕಾರ್ಯಗಳನ್ನ 5 ರೀತಿಯಲ್ಲಿ ವಿಭಾಗ ಮಾಡಬಹುದು. ಒಂದು, ಪ್ರಾಚೀನ ಹಸ್ತಪ್ರತಿಗಳು, ಮಲ್ಲಿನಾಥ ಪುರಾಣ ಮತ್ತು ಶಬ್ದಮಣಿ ದರ್ಪಣ ಕೃತಿಗಳ ಸಂಪಾದನೆ ಇದೆಯಲ್ಲ, ಅವೆರಡೂ ಕೂಡ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹ ಸಂಪಾದನೆಗೆ ಉದಾಹರಣೆಯಾದರೆ ಬಸವಣ್ಣನವರ ಟೀಕಿನ ವಚನಗಳು, ಬಸವಣ್ಣನವರ ವಚನಗಳು, ಪರಮಾನಂದ ಸುಧೆ, ಏಕೋತ್ತರ ಶತಸ್ಥಲ ಮುಂತಾದ ಕೃತಿಗಳು ವಚನ ಸಾಹಿತ್ಯ ಹಸ್ತಪ್ರತಿಗಳ ಸಂಗ್ರಹ ಮತ್ತು ಸಂಪಾದನೆಗೆ ಉದಾಹರಣೆಗಳಾಗಿವೆ. ಮಾತ್ರ ಅಲ್ಲ, ಚರಿತ್ರೆ ದೃಷ್ಟಿಯಿಂದ ಕೂಡ ಕಲಬುರ್ಗಿ ಸರ್ ಅವರ ಕೆಲಸ ಬಹಳ ದೊಡ್ಡದು. ಇಮ್ಮಡಿ ಚಿಕ್ಕಭೂಪಾಲ ಸಾಂಗತ್ಯ, ಶಿರುಮನ ಸಾಂಗತ್ಯಗಳು, ಕುಮಾರನಾಮನ ಸಾಂಗತ್ಯಗಳು, ನಿಂಬ ಸಾಮಂತ ಚರಿತ್ರೆ, ಇವು ಚರಿತ್ರೆಯ ಅಧ್ಯಯನಕ್ಕೆ ಕನ್ನಡ ಅಧ್ಯಾಪಕರಾದರೂ ಕೂಡ ಕಲಬುರ್ಗಿ ಸರ್ ಕೊಟ್ಟಿರುವ ವಿಶೇಷ ಕೊಡುಗೆಗಳಂತೆ ಭಾವಿಸಬೇಕು. ತಗರ ಪವಾಡ, ಸಿದ್ಧಮಂಕ ಚರಿತ್ರೆ, ಇವು ಹಾಲುಮತ ಸಮಾಜ ಸಂಸ್ಕೃತಿಯ ಪರಿಚಯದ ಜೊತೆಗೆ ಹಾಲುಮತ ಸಮಾಜ ಮತ್ತು ಲಿಂಗಾಯತ ಸಮಾಜದ ಮಧ್ಯೆ ಇರುವ ಸಾಮರಸ್ಯವನ್ನು ಕೂಡ ಸೂಚಿಸುವಂತಹ ವಿಶೇಷ ಕೃತಿಗಳು. ಅವುಗಳನ್ನು ಕೂಡ ಸಂಗ್ರಹ ಮಾಡಿ ಸಂಪಾದನೆ ಮಾಡುವ ಕೆಲಸವನ್ನ ಕಲಬುರ್ಗಿ ಸರ್ ಮಾಡ್ತಾರೆ. ಅವರು ತಮ್ಮ ಈ ಎಲ್ಲ ಸಂಪಾದನೆಗಳಿಗೆ ವಿದ್ವತ್ಪೂರ್ಣವಾದ, ಅಭ್ಯಾಸಪೂರ್ಣವಾದ, ಸುದೀರ್ಘವಾದ ಪ್ರಸ್ತಾವನೆಗಳನ್ನು ಬರೀತಾ ಇದ್ರು. ಅವು ಉನ್ನತ ವಿಮರ್ಶೆಗೆ ಮಾದರಿಗಳು ಕೂಡ ಆಗಿದೆ. ಇದರ ಜೊತೆಗೆ ಹಸ್ತಪ್ರತಿ ಕ್ಷೇತ್ರ ಕಾರ್ಯ ವಿಧಾನ ಸಾಧನೆ, ಕನ್ನಡದಲ್ಲಿ ಗ್ರಂಥ ಸಂಪಾದನೆಯ ಸಾಧನೆ, ವಚನ ಸಾಹಿತ್ಯ ಸಂಪಾದನೆ ವಿಧಾನ, ಇತಿಹಾಸ ಅನ್ನೋ ಲೇಖನಗಳ ಮೂಲಕ ಈ ಕ್ಷೇತ್ರಕ್ಕೆ ಹೊಸ ಬೆಳಕನ್ನು ಚೆಲ್ಲುವ ಪ್ರಯತ್ನ ಕೂಡ ಕಲಬುರ್ಗಿ ಸರ್ ಮಾಡ್ತಾರೆ. ಪ್ರಾಚೀನ ಕಾವ್ಯಗಳ ಪಾಠ ಪರಿಷ್ಕರಣದಲ್ಲಿ ಕಲಬುರ್ಗಿ ಸರ್ ಅವರದು ಬಹಳ ವಿಶೇಷ ಪರಿಣಿತಿಯ ಕ್ಷೇತ್ರ ಆಗಿತ್ತು. ರನ್ನನ ಸಾಹಸ ಭೀಮ ವಿಜಯದ ಒಂದು ಪದ್ಯದ ಅರ್ಥ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಅವರು ಮಾಡಿದ ಪ್ರಯತ್ನ ಬಹಳ ವಿಶೇಷ ಆಗಿತ್ತು. ಅದ್ಯಾವುದಂದ್ರೆ, ಪಸವಿನೊಳ ಅನ್ನಮಂ ಸುಫಲದಲ್ಲಿ ಸುವರ್ಣಮನ್ ಅಂತ ಒಂದು ಪದ್ಯ ಶುರುವಾಗುತ್ತೆ. ಅಲ್ಲಿ ಮೊದಲನೇ ಪದ ಪಸವಿನೋಳ್ ಅನ್ನೋ ಪದನ ಕಲಬುರ್ಗಿ ಸರ್ ಅವರು ಪಸಿವಿನೋಳ್ ಅಂತ ಬಿಡಿಸಿದ್ರು. ಹಸಿವು ಯಾರಿಗೆ ಇರುತ್ತಲ್ಲ ಅವರಿಗೆ ಆಹಾರ ಕೊಡೋದು ಒಳ್ಳೆಯ ಕೆಲಸ ಅನ್ನೋ ಅರ್ಥದಲ್ಲಿ ಕಲಬುರ್ಗಿ ಸರ್ ಬಿಡಿಸಿದ್ರು. ಆದ್ರೆ ಚಿದಾನಂದ ಮೂರ್ತಿ ಅವರು ಅದನ್ನ ಮತ್ತೆ ಮಾರ್ಪಾಡು ಮಾಡ್ತಾರೆ. ಅದು ಪಸಿವಿನೋಳ್ ಅಲ್ಲ, ಪಸವಿನೋಳ್ ಅಂತ ಓದ್ಬೇಕು. ಪಸವು ಅಂದ್ರೆ ಬರಗಾಲ ಅಂತ ಆಗುತ್ತೆ. ಕ್ಷಾಮ ಬಂದಾಗ ಯಾರು ನಿರ್ಗತಿಕರಾಗಿರ್ತಾರಲ್ಲ ಅವರಿಗೆ ಆಹಾರವನ್ನು ಕೊಡೋದು ಒಳ್ಳೆಯ ಕೆಲಸ ಅಂತ ಹೇಳಿ ಚಿದಾನಂದ ಮೂರ್ತಿ ಅವರು ಮರು ಸಮರ್ಥನೆ ಮಾಡಿದ ಮೇಲೆ ಕಲಬುರ್ಗಿ ಸರ್ ಅದನ್ನು ಒಪ್ಕೊಳ್ತಾರೆ. ಸವಿನಯದಿಂದ ಒಪ್ಕೊಂಡು ತಮ್ಮ ಪಾಠವನ್ನು ಕೂಡ ತಿದ್ದುಕೊಳ್ತಾರೆ. ಇದು ಏಕಕಾಲಕ್ಕೆ ಕಲಬುರ್ಗಿ ಸರಲ್ಲಿರ್ತಕ್ಕಂಥ ವಿದ್ವತ್ತು ಜೊತೆಗೆ ವಿನಯವನ್ನು ಕೂಡ ಸೂಚಿಸ್ತದೆ. ನಾನು ಹೇಳಿದ್ದೆ ಸರಿ ಅನ್ನುವ ಹಠಮಾರಿ ಧೋರಣೆಯವರು ಅವ್ರು ಆಗಿರಲಿಲ್ಲ ಅನ್ನೋದು ಕೂಡ ಸೂಚಿಸ್ತದೆ. ಇನ್ನು 4ನೇ ಕ್ಷೇತ್ರ ಕಲಬುರ್ಗಿ ಸರ್ ಅವ್ರದ್ದು ಭಾಷೆ. ಡಿಗ್ರಿ ಓದ್ತಿದ್ರಲ್ಲ, ಎಲ್ಲರೂ ಫಸ್ಟ್ ಇಯರ್ ಇದ್ದೀರಿ. ಕಲಬುರ್ಗಿ ಸರ್ ಫಸ್ಟ್ ಇಯರ್ ಇದ್ದಾಗ BA ಇದ್ದಾಗ ಅವಾಗ ವರ್ಷ ಇತ್ತು ಬಿಡ್ರಿ, ಈಗಿನ ಥರ ಸೆಮಿಸ್ಟರ್ ಇರಲಿಲ್ಲ. ಅವ್ರಿಗೆ BT ಸಾಸ್ನೂರ್ ಅಂತ ಗುರುಗಳಿದ್ರು, ಕನ್ನಡ ಅಧ್ಯಾಪಕರಿದ್ರು. ಬಸ್ನಲ್ಲಿ ಬರುವಾಗ ಒಂದು ಪದ ಕಲಬುರ್ಗಿ ಸರ್ ಕಾಡುತ್ತೆ. ಸಂಶೋಧನೆಯಲ್ಲಿ ತೊಡಗೋರಿಗೆ ಹಿಂಗೇನೋ ಒಂದು ಸ್ವಲ್ಪ ಕಾಡ್ಬೇಕು, ಒಂದು ಪದಗಳ ಒಂದು ಹೆಸರುಗಳು ಕಾಡಬೇಕು. ಅವ್ರಿಗೊಂದು ಪದ ಕಾಡುತ್ತೆ, ಯಾವುದಂದ್ರೆ ಭೇದ ಅಂತ. ಭೇದ ಅನ್ನೋ ಪದದಲ್ಲಿ ಅಲ್ಪ ಪ್ರಾಣ ಯಾವುದು, ಭವನ ಅಥವಾ ದನ ಅನ್ನೋದು ಒಂದು ಸಂಶಯ ಶುರುವಾಗ್ತದೆ. ನಮಗೆ ಶುರುವಾದ್ರೆ ನಾವೇನ್ ಮಾಡ್ತೀವಿ, ಈಗಂತೂ ಈಜಿ ಐತಿ, ಗೂಗಲ್ಗೆ ಹೋಗ್ಬಿಡ್ತೀವಿ, ಯಾರಿಗೂ ಕೇಳಲ್ಲ, ಕೇಳಿದ್ರೆ ಅವಮಾನ ಆಗುತ್ತೆ. ಕಲಬುರ್ಗಿ ಸರ್ಗೂ ಹಂಗ ಅನಿಸ್ತು. ನಾನು ಸಾಸ್ನೂರ್ ಸರ್ ಕೇಳಿದ್ರೆ ನಾನು ಎಷ್ಟು ದಡ್ಡ ಅದೀನಿ ಅಂತ ಅವ್ರು ಅನ್ಕೊಂತಾರ ಏನೋ ಅಂತೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ. ಅದು ನಿಜವಾಗ್ಲೂ ಒಳಗೆ ತುಡಿತಾ ಇದ್ರೆ ಸುಮ್ಮನಿರಕ್ಕಾಗಲ್ಲ. ಹೇಳಿದರೆ ತಾಳಲಾರನು ಕವಿಯು, ಹೇಳಿದರೆ ಹಾಳಾಗುವುದು ಅನುಭವದ ಸವಿಯೋ ಅನ್ನೋ ಮಾತು ಮತ್ತೆ ಒಳಗಡೆ ತೀವ್ರ ತುಡಿತಾ ಇತ್ತಲ್ಲ, ಅದು ಹೋಗಿ ಏನಾದ್ರೂ ಅನ್ಕೊಳ್ಳಿ ಕೇಳೇ ಬಿಡೋಣ ಅಂತ ಹೋಗಿ ಕೇಳ್ತಾರೆ, ಸರ್ ಯಾವುದು ಮಹಾಪ್ರಾಣ ಅದರಲ್ಲಿ ಅಂತ. ಆದರೆ ಸಾಸ್ನೂರ್ ಸರ್ನ ನಾವು ಪ್ರಶಂಸೆ ಮಾಡಬೇಕು. ಅವರು ಕಲಬುರ್ಗಿ ಅವರಲ್ಲಿ ಅಜ್ಞಾನನ ಗುರುತಿಸಲ್ಲ, ಜಿಜ್ಞಾಸೆ ಇದೆ ನಿನ್ನ ಹತ್ರ ಅಂತ ಹೇಳ್ತಾರೆ. ಒಳ್ಳೇದು, ಈ ರೀತಿ ಪ್ರಶ್ನೆಗಳು ಬರ್ಬೇಕು ತಲೆಯೊಳಗ, ಬಹಳ ಚಲೋ ಅಂತ ಹೇಳಿ. ಇದು ನಿನಗೆ ಮಾತ್ರ ಅಲ್ಲ,
ಬಹಳ ಜನರನ್ನ ಕಾಡುವ ಶಬ್ದ ಯಾವುದು ಮಹಾಪ್ರಾಣ ರೀ? ಭೇದ ಪದದೊಳಗೆ ಮಹಾಪ್ರಾಣ ಯಾವುದು? ಸರ್ ಬೇಡ. ದ. ಯಾವುದೇ ಶಬ್ದದ ನಿಜ ರೂಪ ತಿಳಿಯಲು ನಿಷ್ಪತ್ತಿಯ ಬಗ್ಗೆ ವಿಚಾರಿಸಬೇಕು. ಶಾಸ್ತ್ರ ಸರ್ ಹೇಳ್ತಾರೆ. ಭೇದ ಇದರ ಪ್ರಕೃತಿ ಎರಡು ಮಾತುಗಳನ್ನು ಹೇಳಬೇಕೆಂದು ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಆಶೀರ್ವಾದಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುಧಾಕರ್ ಇಂದು ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ರಾಜಶೇಖರ್ ದೇವರವರು, ನಮ್ಮ ಮಹಾವಿದ್ಯಾಲಯದ ಇನ್ನೋರ್ವ ಹಿರಿಯ ಪ್ರಾಧ್ಯಾಪಕರಾದ ಅಂಜೇಶ್ವರ ಅವರು, ಹಾಗೂ ನಮ್ಮ ಇನ್ನೋರ್ವ ಹಿರಿಯ ಪ್ರಾಧ್ಯಾಪಕರಾದಂತಹ ಕಾರ್ಯಕ್ರಮ ಸರ್ ಅವರೇ, ಹಾಗೂ ಗುರುಕುಲ್ ಸರ್ ಅವರೇ, ನಮ್ಮ ಎಲ್ಲ ವಿದ್ಯಾರ್ಥಿನಿಗೆ ಹಾಗೂ ನಮ್ಮ ಸಹೋದರಿಗಳಿದ್ದಾರೆ. ಬೇರೆಲ್ಲ ಸರ್ ಬಹಳ ವಿದ್ವತ್ಪೂರ್ಣವಾದಂತಹ ಒಂದು ಉಪನ್ಯಾಸವನ್ನು ನಮಗೆಲ್ಲ ನೀಡಿದ್ದಾರೆ. ಇಲ್ಲಿ ನಾನು ಹೇಳುವಂಥದ್ದು ಏನಂದರೆ, ಇಷ್ಟೊತ್ತನ ಸರ್ ಬಳಸಬೇಕಾದಂಥ ಸಂದರ್ಭದಲ್ಲಿ ಇಂಚಲ್ ಅಂತೇಳಿ ಒಂದು ಹೆಸರನ್ನು ಬಳಸ್ತಾ ಇದ್ರು, ನೀವೆಲ್ಲ ಕೇಳಿರ್ಬೋದು. ಆ ಇಂಚಲ್ ಅಂದರೆ ನಮ್ಮ ಸಹೋದರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 2005ನೇ ಬ್ಯಾಚ್ನಲ್ಲಿ 6 ಚಿನ್ನದ ಪದಕಗಳನ್ನು ಗಳಿಸಿರುವಂತಹ ಅವರು 2006ನೇ ಬ್ಯಾಚ್ನಲ್ಲಿ 6 ಚಿನ್ನದ ಪದಕಗಳನ್ನು ಗಳಿಸೋದಲ್ಲದೆ ಆ ಒಂದು ಬ್ಯಾಚ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ GS ಆಗಿನೂ ಅವರು ಸೇವೆಯನ್ನು ಸಲ್ಲಿಸಿದ್ದನ್ನು ನಾನು ಇಲ್ಲಿ ಗಮನಿಸ್ತೀನಿ. ಅಂದರೆ ನಾನು ಕನ್ನಡ ಡಿಪಾರ್ಟ್ಮೆಂಟ್ GS ಅನ್ನೋದು ಅವರಾಗಿದ್ದು, ನಾನು ಏನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದು ಅವನ್ನೆಲ್ಲವನ್ನು ಅವ್ರು ಒಂದು ಬ್ಯಾಚ್ ಉಳಿಸೋದು ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮೊದಲ ಬಾರಿಗೆ ಕನ್ನಡ ವಿಭಾಗಕ್ಕೆ ಯೂನಿಫಾರ್ಮ್ ಕೋಡನ್ನು ಪರಿಚಯ ಮಾಡಿಕೊಟ್ಟಂಥವ್ರು, ಅದಲ್ಲದೆ ಎಲ್ಲ ಪ್ರೊಫೆಸರ್ಗಳ ವಿರುದ್ಧ ಹಾಕ್ಕೊಂಡು ಆ ಯೂನಿಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವ್ ನಾನು. ನನ್ನ ನಂತರ ಅವ್ರ ಕಾಲದಲ್ಲಿ ಒಂದು ವರ್ಷ ನಾನು ಏನು ಕ್ರಾಂತಿಯ ರೂಪದಲ್ಲಿ ಒಂದಿಷ್ಟು ಅಂಶಗಳನ್ನ ನಾನು ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದು ಅದನ್ನೆಲ್ಲ ಮುಂದುವರಿಸ್ಕೊಂಡವ್ರು, ಅದೇ ಕ್ರಾಂತಿ ರೂಪದಲ್ಲಿ ಮುಂದುವರಿಸ್ಕೊಂಡವ್ರು ನಮ್ಮ ಇಂಚಲ್ ಸಹೋದರ ಅಂತೇಳಿ ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಅವ್ರ ಉಪನ್ಯಾಸನೂ ಅಷ್ಟೇ ವಿದ್ವತ್ಪೂರ್ಣವಾಗಿದ್ದಾವ. ಇಲ್ಲಿ ಏನಾದರೂ ಅವ್ರು ಬರಾಕತ್ತಾರ ಅಂತ ಹೇಳಿ ಗೊತ್ತಿದ್ದರೆ ನಾವು ನಿಮಗೆ ಮಧ್ಯಾಹ್ನ ಇನ್ನೊಂದು ಸೆಷನ್ ಯಾವುದೋ ಒಂದು ವಿಷಯ ಕೊಟ್ಟು ಅವ್ರ ಹತ್ರ ಮಾತಾಡ್ಸಿದ್ವಿ. ಯಾಕಂದ್ರೆ ಅಷ್ಟು ಒಳ್ಳೆ ಒಂದು ಜ್ಞಾನವನ್ನು ಉಳ್ಳಂಥವ್ರು ಅವ್ರು ಆಗಿದ್ದಾರೆ. ಅದಕ್ಕೆ ಅವ್ರ ಜ್ಞಾನವನ್ನು ಒಮ್ಮೆ ನಾವು ತಗೊಳ್ಳೋಣ ಅಂತೇಳಿ ಇಲ್ಲಿ ಆಶೆಯನ್ನು ಪಡ್ಕೊಂತ ಮೇಡಮ್ ಅವರಲ್ಲಿ ನಾವು ಈ ಒಂದು ವಿನಂತಿಯನ್ನು ಮಾಡ್ತೀವಿ. ಇನ್ನೊಂದು ಡಾಕ್ಟರ್ ರಾಜಶೇಖರ್ ಸರ್ ಹೇಳಿರುವಂಥ ಒಂದು ಮಾತು ನಾನಿಲ್ಲಿ ಇದು ಏನು ಕಲಬುರ್ಗಿ ಸರ್ ಬಗ್ಗೆ ಹೇಳ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿ, ಆ ಒಂದು ಕಾರ್ಯಕ್ರಮದ ವಿಡಿಯೋ ಏನು ನೋಡಿರಲ್ಲ, ಆ ವಿಡಿಯೋ ನೋಡಿರುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಹಾಜರಿದ್ದೀವಿ. ಅಂದ್ರೆ ಅಳಗನ್ನಡ ಓದು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು MM ಕಲಬುರ್ಗಿ ಅವರು ಒಂದು ನೇತೃತ್ವದಲ್ಲಿ ಅದನ್ನು ಆಯೋಜನೆ ಮಾಡಲಾಗಿತ್ತು. ಅಂದ್ರೆ ನಮ್ಮ ಕನ್ನಡ ಪ್ರಾಧ್ಯಾಪಕರಿಗಾಗಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ವಿದ್ವಾಂಸರನ್ನ ಅಲ್ಲಿ ಕರೆಯಲಾಗಿತ್ತು. ಅಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಸರ್ ಹೇಳಿದ್ರಲ್ಲ ಅದು ಒಳ್ಳೆ ರೀತಿಯೇ ಹೇಳಿದ್ರು, ಏನು ಯಾವ ರೀತಿಯಾಗಿ ಹಳಗನ್ನಡವನ್ನು ಓದಬೇಕು ಅನ್ನುವಂತಹ ಒಂದು ಅಂಶವನ್ನು ಇಟ್ಕೊಂಡು ಅವ್ರು ಹೇಳ್ತಾ ಇದ್ರು. ಅವತ್ತು ಅವರು ಕೇಳಿರುವಂಥದ್ದನ್ನು ಹೇಳಿದ್ರು. ಯಾವ ರೀತಿಯಾಗಿ ಹೇಳ್ಬೇಕಂದ್ರೆ, ಕಾವೇರಿ ನಮ್ಮ ಗೋದಾವರಿವರೆಗೆ ಇರುವುದು ನಾಡು ಕನ್ನಡ ದೇಶದವ್ರು ಅಂತ ಇಷ್ಟು ಹೇಳ್ಬಿಟ್ಟು ಹುಡುಗರಿಗೆ ಏನಂತ ಆಗಿಲ್ಲ. ಅದನ್ನ ಹೆಂಗೆ ಹೇಳಬೇಕು ಅಂತಂದ್ರೆ, ಕಾವೇರಿಯಿಂದ ಗೋದಾವರಿವರೆಗೆ ಇರುವುದು ಕನ್ನಡ ನಾಡು. ಈಗ ಅಂದ್ರೆ ಹಿಂಗ ಹಿಂಗ ಅನ್ಕೊಂತ ಹೋದ್ಮೇಲೆ ಹುಡುಗರ ಕೈ ಎಲ್ಲ ಎಲ್ಲಿಗಂದ್ರೆ ಈ ಕಲಬುರ್ಗಿಯವ್ರ ಕೈ ಎಲ್ಲಿ ಹೋಗ್ತಿತ್ತೋ ಅಲ್ಲಿ ಹೋಗ್ತಿತ್ತು. ಅವರ ಸ್ವತಃ ಹೇಳಿರುವಂಥದ್ದು ಈ ರೀತಿಯಾಗಿ ಹೇಳಿದ್ರು. ಸಹಜವಾಗಿ ನನಗಂದ್ರೆ ನಿಮ್ಗೆ ಏನು ಅನಿಸ್ತದೆ, ಏನು ಸರ್ ಏನು ತೋರಿಸ್ತಾರೆ ಅಂತ ಪ್ರತಿಯೊಂದನ್ನು ಈ ರೀತಿ ಸುಲಭವಾಗಿ ಏನಿದ್ದಲ್ಲ ಹೇಳ್ಕೊಂಡು ಹೋಗುವಂತಹ ಶೈಲಿಯನ್ನ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ಕರೆಯೊಂದು ಹೇಳ್ಬೇಕಂದ್ರೆ ಹಳಗನ್ನಡ ಓದೋದ್ರ ಬಗ್ಗೆ ಸಾಕಷ್ಟು ಮಂದಿ ಉದಾಹರಣೆಯನ್ನು ಅಲ್ಲಿ ಉಪನ್ಯಾಸ ನೀಡಿದ್ರು. ಆದ್ರೆ ನಮಗೆ ಕರೆಯ ಒಂದು ಉಳೋದು ಪ್ರೊಫೆಸರ್ ಯಾರು ಬಂದಿದ್ದು ಏನೂ ಆಗಲಿಲ್ಲ. ಆದ್ರೆ ಕಲಬುರ್ಗಿಯವರು ಹೇಳಿರುವಂತಹ ಒಂದೊಂದು ಮಾತುಗಳು ಸಹಿತ ಇನ್ನಾದ್ರೂ ತಲೆಯೊಳಗೆ ರಿಂಗನಗೊಳ್ತಾ ಇದ್ರು. ಆಕ್ಚುಲಿ ಒಬ್ಬ ಉಪನ್ಯಾಸಕಾರರಂತವ ಪಾಠ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಂದ್ರೆ ನನಗೆ ಅರ್ಥ ಒಂದು
ಹೇಳುವಂಥದ್ದಲ್ಲ, ನಿಮ್ಮ ಮಟ್ಟಕ್ಕೆ ಬಂದು ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಿಮ್ಮ ತಲೆ ಒಳಗೆ ಕೊನೆಯವರೆಗೆ ರಿಂಗಣ ಆಗ್ತಿರ್ಬೇಕು, ಆ ರೀತಿ ಹೇಳುವಂಥದ್ದು ಬಹಳ ಮಹತ್ವ ಆಗ್ತದೆ. ಹಂಗಾಗಿ ಇವತ್ತು ನಮ್ಮ ಕನ್ನಡ ನಾಡಿನೊಳಗೆ ಏನು ಕರ್ನಾಟಕದೊಳಗೆ ಅದು ನಮ್ಮ ಗದಗ ಬೆಳಗಾವಿ ಏನು ಈ ಕರ್ನಾಟಕ ಯೂನಿವರ್ಸಿಟಿ ವ್ಯಾಪ್ತಿಯೊಳಗೆ ಬರುವಂತಹ ಪ್ರಾಂಶುಪಾಲರುಗಳು ಹೆಚ್ಚಾನೆಚ್ಚು ಏನಂದ್ರೆ ಅದರಲ್ಲಿ ರಿಟೈರ್ಮೆಂಟ್ ಹತ್ತಿರಕ್ಕೆ ಬಂದಿರುವಂತಹ ಎಲ್ಲ ಪ್ರೊಫೆಸರ್ಗಳು ಏನಂದ್ರೆ ಗಟ್ಟಿ ಕಾಳುಗಳ ಕಂಡದ್ದು. ಯಾಕಂದ್ರೆ ಅವರೆಲ್ಲ ಅವ್ರ ತಲೆಮಾರ ನಂತರ ನಾವು ಬಂದಂಥವ್ರು ಅರ್ಧಂಬರ್ಧ ಗಟ್ಟಿ ಕಾಳುಗಳಿದೆ. ಯಾಕಂದ್ರೆ ಅವರು ಓದಿದಷ್ಟು ಹಳಗನ್ನಡ ನಮ್ದು ಓದಕ್ಕೆ ಬರಂಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಮತ್ತೆ ನಾವು ಊರುಗೋಲಾಗಿ ಯಾರನ್ನ ಪಡ್ಕೊಂತೀವಿ ಅಂದ್ರೆ ಅವ್ರನ್ನ ಪಡ್ಕೊಂತೀವಿ. ಯಾಕಂದ್ರೆ ನಮ್ಗೆ ಅರ್ಥ ಆಗದೇ ಇರುವಂಥ ವಿಷಯಗಳನ್ನ ಅವರಿಂದ ತಿಳ್ಕೊಂಡು ನಿಮಗೆ ಬೋಧಿಸ್ತೀವಿ. ಯಾಕಂದ್ರೆ ಸಂಪೂರ್ಣವಾದಂತಹ ಒಂದು ನಿಜಾಂಶವನ್ನು ಕುರಿತು ಹೇಳುವಂಥದ್ದು ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ ಅಂತೇಳಿ ಹೇಳ್ಬೋದು. ಇನ್ನೂ ಒಂದು ಪದ್ಯಗಳನ್ನ ಅದೇ ಸಂದರ್ಭದಲ್ಲಿ MS ಕಲಬುರ್ಗಿ ಅವರು ಹೇಳಿರುವಂತಹ ಮಾತುಗಳಲ್ಲಿ ಈ ಪಂಪ ಭಾರತದಲ್ಲಿ ಬರುವಂತಹ ಒಂದು ಪದ್ಯವನ್ನ ಇಲ್ಲಿ ಉಲ್ಲೇಖಿಸಿದ್ರು. ಆ ಪದ್ಯವನ್ನು ಹೆಂಗ್ ಓದಬೇಕು ಅನ್ನೋದನ್ನ ಹೇಳಿದ್ರು. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಚಾಗದ ಹೋಗಿ ಗೇಯದ ಕೊಟ್ಟಿ ಹಿಂಗಂತೇಳಿ ಕೂಡಿಸಿ ಓದ್ಬಿಡ್ತಾರೆ. ಹಂಗೆ ಕೂಡಿಸಿ ಓದೋದ್ರಿಂದ ಏನು ಡೈರೆಕ್ಟ್ ಆಗಿ ಹೇಳ್ತಾರೆ, ಎಣ್ಣಿ ಏನು ಹೊಟ್ಟೆ ಕೆಟ್ಟಾಗಿ ಹೇರ್ಕಾಡೋದ್ರಿಂದ ಮಾಡಿ ಉಪಯೋಗ ಇಲ್ಲ. ಅದನ್ನ ಹೇಳುವಂಥದ್ದು ಹೆಂಗಿರ್ಬೇಕಂದ್ರೆ ಚಾಗದ ಭೋಗದ ಗೇಯದ ಕೊಟ್ಟಿಯ ಅಲಂಪಿನ ಇಂಪಿಗೆ ಅಲಂಪಿನ ಇಂಪಿಗೆ ಇಂಪಾದ ಮಾನಸರೇ ಮಾನಸ. ಅಲ್ಲಿಯೂ ಮಾನಸರೇ ಮಾನಸ ಅಂದ್ರೆ ಈ ಪಾಠವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಆ ಒಂದು ಏರಿಳಿತಗಳು ಎಲ್ಲೆಲ್ಲಿ ಬರ್ತಾವೋ ಆ ಏರಿಳಿತಗಳನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದು ಪದ್ಯವನ್ನ ಹೊಡೆದು ಹೇಳಿದಾಗ ಮಾತ್ರ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗುವಂತದ್ದಾಗ್ತದೆ. ಇಲ್ಲ ಅಂದ್ರೆ ನೀ ಏನ್ ಪಾಠ ಮಾಡಿದ್ರು ಅದು ವ್ಯರ್ಥ ಅನ್ನುವಂತಹ ಕಲಬುರ್ಗಿಯವರು ಅವತ್ತು ಆ ಒಂದು ಹಳಗನ್ನಡ ಓದು ಅನ್ನುವಂತಹ ಕಾರ್ಯಕ್ರಮದಲ್ಲಿ ಹೇಳಿರುವಂತದ್ದನ್ನ ಕಾಣ್ತೀನಿ. ಅದು ಆ ಒಂದು ವಿಡಿಯೋವನ್ನ ಆಕ್ಚುಲಿ ಯೂಟ್ಯೂಬ್ ನಲ್ಲಿ ಹಾಕಿದ್ದಾರೆ. ನೀವು ಅದ್ರೊಳಗೆ ನೋಡಿ MM ಕಲಬುರ್ಗಿ ಅವರು ಹೇಳುವಂತ ಒಂದೊಂದು ಪದ್ಯನೂ ಸಹಿತ ನಿಮಗೆ ಒಂದು ಸರಿ ಓದಿರ್ ಸಾಕು, ಒಂದ್ ಸರಿ ನೋಡಿರ್ ಸಾಕು, ಅದು ನಿಮ್ಮ ತಲೆ ಒಳಗ ಅದು ಅಚ್ಚಳಿಯದೆ ಉಳಿದ್ರು ಅಂತೇಳಿ ನಾನು ಹೇಳ್ಬೋದು. ಇನ್ನು ಒಂದು ನಾನು ಈ ಒಂದಿಷ್ಟು ಅಂಶಗಳನ್ನ ಹೇಳಬೇಕಂತಂದ್ರೆ ಈಗ ಅಂತಂದ್ರೆ ಸುಧಾ ನಾನು ಸರ್ ಕೇಳ್ಕೊಂಡೇ ಇಲ್ಲಿ ಹೇಳಬೇಕು ಬಂದೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇಂದ ಋಣ ನನ್ನ ಮೇಲೆ ಹೆಚ್ಚಿದೆ. ನಾನು MA ಕಲಿತಿರುವಂಥದ್ದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ನಂತರ PhD ಅನ್ನು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಕಲಿತು ನಂತರ ನಾನು ಕರ್ನಾಟಕ ಗೌರ್ಮೆಂಟ್ GS ಇದ್ದಾಗ ಆ ಒಂದು ಕಲಬುರ್ಗಿ ಅವ್ರ ಜೊತೆಗೆ ಸ್ವಲ್ಪ ಒಡನಾಟದಲ್ಲಿ ಇದ್ದೆ. ಆ ಒಂದು ಹಿನ್ನೆಲೆಯೊಳಗೆ ಇಲ್ಲಿ ಒಂದಿಷ್ಟು ಕೆಲವು ಮಾತುಗಳನ್ನ ಮಾತಾಡ್ತಾ ಇದ್ದೇನೆ. ಇನ್ನೂ ಒಂದು ಕನ್ನಡ ಡಿಪಾರ್ಟ್ಮೆಂಟ್ಗೆ ಕಲಬುರ್ಗಿ ಅವರು ಮತ್ತು ಹಿರಿಯ ಸಂಶೋಧಕರು ಏನಲ್ಲ ಅವರು ಕೊಟ್ಟಿರುವಂತಹ ಕೊಡುಗೆಯಿಂದ 3-4 ವರ್ಷ ಒಂದು ತುತ್ತು ಅಣ್ಣ ಒಟ್ಟಮೇಳ ತಿಂದಿದ್ರು. ಅಂದ್ರೆ ಈಗ ನೀವೆಲ್ಲ ಗ್ರಂಥ ಸಂಪಾದನೆ ಹಸ್ತಪ್ರತಿ ಶಾಸ್ತ್ರದ ಬಗ್ಗೆ ನಿಮ್ಗೆ ಈಗ ಹಚ್ಚಿರುವಂಥದ್ದು ನಿಮ್ಗೆ ಕಾಣ್ತೀವಿ. ಆ ಹಸ್ತಪ್ರತಿ ವಿಭಾಗದೊಳಗಿನ 3 ವರ್ಷ ನಾವು ಸಹಾಯಕ ಸಂಶೋಧಕ ಅಂತೇಳಿ ಕೆಲಸ ಮಾಡಿದ್ವಿ. ಆ ಒಂದು ಹಸ್ತಪ್ರತಿ ಭಂಡಾರ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಬರಬೇಕಾದ್ರೆ MM ಕಲಬುರ್ಗಿ ಇವ್ರದ್ದು ಮುಖ್ಯ ಪಾತ್ರ ಇತ್ತು. ಆ ಒಂದು ನಿಟ್ಟಿನೊಳಗೆ ಈ ಒಂದು ಅಂಶವನ್ನು ನಾನು ಹೇಳಬೇಕಾಗಿತ್ತು. ಅದಕ್ಕೆ ನಾನು ಇಲ್ಲಿ ಇಟ್ಕೊಂಡೆ. ಇಲ್ಲಿ ನೋಡಿ ಆ ಒಂದು 3 ವರ್ಷ ನಾನು ಈ ಹಸ್ತಪ್ರತಿ ಭಂಡಾರದಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಎಷ್ಟು ಹಸ್ತಪ್ರತಿಗಳನ್ನು ಸಂಪಾದನೆ ಮಾಡಿ ಸಂಗ್ರಹಿಸಿದ್ದಾರೆ ಅನ್ನುವಂಥದ್ದನ್ನ ನೋಡಿದ್ರೆ 20,000ಕ್ಕಿಂತಲೂ ಹೆಚ್ಚು ಹಸ್ತಪ್ರತಿ ಕಟ್ಟುಗಳು ನಮ್ಮ ಹಸ್ತಪ್ರತಿ ಭಂಡಾರಗಳು, ಕರ್ನಾಟಕ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಭಂಡಾರಗಳು. ಅದರ ಜೊತೆಗಿನ 48,000ಕ್ಕೂ ಹೆಚ್ಚು ಕೃತಿಗಳು ಅಲ್ಲಿ ಆ 20,000 ಕಟ್ಟುಗಳಲ್ಲಿ ಇರುವಂತದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಒಂದು ಕಟ್ಟೊಳಗೆ 3-4-5 ಕೃತಿಗಳು ಒಂದೇ ಕಟ್ಟಿನಲ್ಲಿ ಇರುವಂತದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ನಿಮಗೆ ಹೆಂಗೆ ಗೊತ್ತಾದ್ರೆ ಕಟ್ಟಿನ ಬಿಚ್ಚಿ ನೋಡಿದ ನಾ ಹತ್ತಿದ್ದ ಆ ಕೆಲಸಕ್ಕೆ. ಅಂದ್ರೆ ಈ ಹಸ್ತಪ್ರತಿ ಸೂಚಿಗಳನ್ನು ಮಾಡಬೇಕಂತ ಹೇಳಿ ಸಹಾಯಕ ಸಂಶೋಧಕನಾಗಿ ನಾನು ಸೇರ್ಕೊಂಡಿದ್ದೆ. ಸುಮಾರು 8 ಹಸ್ತಪ್ರತಿ ಸೂಚಿಗಳನ್ನ ನಾನು ಆ ಒಂದು ಸಂದರ್ಭದಲ್ಲಿ ಮಾಡಿದೆ. ಅಂದ್ರೆ 8 ಹಸ್ತಪ್ರತಿ ಸೂಚಿಗಳಾದವು. ಗೊತ್ತಾಯ್ತು, ಒಂದೊಂದು 300 ಪೇಜ್ ಹಸ್ತಪ್ರತಿ ಸೂಚಿ ಅಂದ್ರೆ ಏನು, ಅಲ್ಲಿ ಮೇಲೆ
ಏನು ಎಲ್ಲಿಂದ ಪ್ರಾರಂಭ ಆಯ್ತು ಎಲ್ಲಿಗಿಲ್ಲ ಒಂದೊಂದು ಪ್ಯಾರದೊಳಗೆ ನಾವು ಮಾಡ್ಕೊಂತ ಹೋಗ್ಬೇಕು. ಒಂದೊಂದು ಪೇಜ್ನಲ್ಲಿ 2-3 ಕೃತಿಗಳನ್ನು ಉಲ್ಲೇಖ ಮಾಡ್ಕೊಂಡು ಹೋದ್ರು ಒಂದೊಂದು ಪುಸ್ತಕ 300 ಪೇಜ್ ಆಗಿರುವಂಥದ್ದು ನಾವು ಕಾಣ್ತೀವಿ. ಆನಂತರ ಆ ಹಸ್ತಪ್ರತಿ ಕಟ್ಟುಗಳಲ್ಲಿ ಇವರು ಸಂಪಾದನೆ ಸಂಗ್ರಹಿಸಿರುವಂತಹ ಹಸ್ತಪ್ರತಿ ಕಟ್ಟುಗಳಲ್ಲಿ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತಹ ಹಸ್ತಪ್ರತಿಗಳಿಲ್ಲ, ವೈದಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥವು, ಮಂತ್ರ ಮಾಟಗಳಿಗೆ ಸಂಬಂಧಪಟ್ಟಂತಹವು ಇದಾವೆ. ಆ ನಂತರ ಇನ್ನ ಏನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಮಹಾಭಾರತ ಇರ್ತವೆ. ಆನಂತರ ನೋಡಿ ಅವು ಗಾತ್ರಗಳನ್ನು ನೋಡಿದ್ರೆ 2 ಇಂಚಿನ ಒಂದು ಹಸ್ತಪ್ರತಿಯಿಂದ ಹಿಡಿದು ಸುಮಾರು 18 ಇಂಚುಗಳವರೆಗೆ, ಅಂದ್ರೆ 1 ಫೂಟ್ ಅಂದ್ರೆ 12 ಇಂಚು, 18-20 ಇಂಚುಗಳವರೆಗೂ ಅಲ್ಲಿ ಹಸ್ತಪ್ರತಿ ಕಟ್ಟುಗಳಿರುವುದು ನಮ್ಮಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾವು ಕಾಣ್ತೀವಿ. ನಾವು ಒಂದು ಏನಾಯ್ತು ಅಂದ್ರೆ ಈಗ ಇಬ್ಬರು ಆ ಹಸ್ತಪ್ರತಿ ಭಂಡಾರವನ್ನು ನೋಡ್ಕೊಳ್ಳೋಕೆ ಇಬ್ಬರು ನಿಯೋಜನೆ ಆಗಿತ್ತು, ಪಾಟೀಲ್ ಮತ್ತು ಇನ್ನೊಬ್ರು ಹೂಗಾರ್ ಅಂತೇಳಿ. ಅವರಿಬ್ಬರು ರಿಟೈರ್ಡ್ ಆದ್ರಿಂದ ಇವತ್ತು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಯಾರಿಲ್ಲ, ಬಹಳ ದುರ್ದೈವ. ಈಗಾಗಲೇ ಆ ಒಂದು ಹಸ್ತಪ್ರತಿ ಭಂಡಾರವನ್ನು ಬಿಟ್ಟು ನಾವು 10 ವರ್ಷ ಆಯಿತು. ಅವತ್ತು 10 ವರ್ಷಕ್ಕಿಂತ ಅವ್ರು ರಿಟೈರ್ಡ್ ಆದವರು ಮತ್ತೆ ತೊಳಗಿನೇ ಕೊಟ್ಟಿಲ್ಲ. ಇವತ್ತು ಬಹುಶಃ ನನಗನಿಸ್ತೈತೆ ಇನ್ನು ಕೆಲವೇ ದಿನಗಳಲ್ಲಿ ಆ ಹಸ್ತಪ್ರತಿ ಭಂಡಾರ ಕಣ್ಮರೆ ಆಗುವಂಥದ್ದು ಸಾಧ್ಯತೆ ಭಾಳ ಅದಾವ ಅಂತ ಹೇಳಿ. ಯಾಕಂದ್ರೆ ಸರ್ ಹೇಳಿದ್ರು ಹಸ್ತಪ್ರತಿಗಳನ್ನ ಪ್ರತಿಯೊಂದು ಮನೆಗೆ ಹೋಗಿ ಇಸ್ಕೊಂಡ್ಬರೋದು ಬಹಳ ಕಷ್ಟ ಸಾಧ್ಯ ಆಗೈತಿ. ಯಾಕಂದ್ರೆ ಈ ಹಸ್ತಪ್ರತಿ ಕಟ್ಟುಗಳನ್ನ ಮನೆಯೊಳಗೆ, ನಿಮ್ಮ ಮನೆಯೊಳಗೂ ಸಾಕಷ್ಟು ಮನೆಯೊಳಗೆ ಇರ್ತಾವ, ನಿಮಗೆ ಗೊತ್ತಿರೋದಿಲ್ಲ. ಈ ಹಳೆ ಹಿಂದಿನ ಅಜ್ಜಗಳು ಪೂಜೆ ಮಾಡಕತ್ತಾರ ಅಂತೇಳಿ ನೀವು ಅದಕ್ಕೆ ನೀರು ಸಿಂಬಡಿಸಿ ಪೂಜೆ ಮಾಡ್ಕೊಂತ ಹೊರಬಿಟ್ಟಿರ್ತೀರಿ. ಅದನ್ನ ಬಿಚ್ಚಿ ಒಂದ್ಸರಿ ನೋಡೋದಿಲ್ಲ, ಅದ್ರೊಳಗೆ ಬಂಗಾರ ಬಂದಿರೋದಿಲ್ಲ. ತೆಗೆದು ನೋಡ್ರಿ, ಒಂದಿಲ್ಲ ಒಂದು ಹಸ್ತಪ್ರತಿ ಕಟ್ಟುಗಳಿರ್ತಾವ. ನೀವು ಅದನ್ನ ಇವತ್ತು ತೆಗೆದು ನೋಡಿಲ್ಲ ಅಂದ್ರೆ ಲಾಸ್ಟಿಗೆ ನಿಮ್ಮ ಕೈಗೆ ಬಂದಿರ್ತ ಹೀಗೆ ಮಣ್ಣು ಸಿಗ್ತದೆ ಲಾಸ್ಟಿಗೆ. ಯಾಕಂದ್ರೆ ನೀರು ಬಿದ್ದು ಅದು ಒಳಗೆ ಕೊಳಿತದೆ, ಕೊಳತಿನ ಒಂದು ಗೊಬ್ಬರ ಸಿಗ್ಬೋದು ಮನೆಗೆ. ಅದು ಆಗೋದಕ್ಕಿಂತ ಮೊದಲು ಅದನ್ನು ಬಿಚ್ಚಿ ನೋಡ್ರಿ, ಅದರ ಒಂದು ಬಹಳ ಅರ್ಥಪೂರ್ಣವಾದಂಥ ಒಂದು ಹಸ್ತಪ್ರತಿ ಕಟ್ಟುಗಳಿರ್ತಾವ. ಅದು ಏನಾದ್ರು ಇದ್ರೆ ನೀವು ಆ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಪ್ರಿಸರ್ವ್ ಮಾಡ್ಕೊಂತಾರೆ. ಇನ್ನೂ ಒಂದೇನಂದ್ರೆ ನಾನು ಹೇಳ್ತಾ ಇರುವಂಥದ್ದು, ಆ ಒಂದು ಸಂದರ್ಭದಲ್ಲಿ 2010ರವರೆಗೆ ಅಂದ್ರೆ 8ರಿಂದ 10ರವರೆಗೆ ಆ ಹಸ್ತಪ್ರತಿ ಸಂಗ್ರಹಣೆ ಮತ್ತು ಡಿಜಿಟಲೈಸೇಷನ್ ಮಾಡೋದಕ್ಕೆ ನಾವು ಪ್ರಾರಂಭವಾದ್ವಿ. ಆ ಒಂದು ಸಂದರ್ಭದೊಳಗೆ ಮೊನ್ನೆ ಮಂಜುಳಾ ಮೇಡಮ್ ಬಂದಿದ್ರು ಹಸ್ತಪ್ರತಿ ವಿಭಾಗ. ಅವರ ಒಂದು ಯಜಮಾನರು ಅಶೋಕ್ ಅಂತೇಳಿ ಅವರು ನಾವು ಕೂಡಿ ಆ ಒಂದು ಡಿಜಿಟಲೈಸೇಷನ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಮಾಡಿದಾಗ ಸಂಪೂರ್ಣ 48,000 ಕೃತಿಗಳನ್ನ ಡಿಜಿಟಲೈಸೇಷನ್ ಮಾಡಿಸಿ ನಾವು ಏನು ಸೇವ್ ಮಾಡಿದ್ವಿ. ಬಟ್ ನಾನು ಅಲ್ಲಿ ಅದಕ್ಕೆ ರಾಜೀನಾಮೆ ಕೊಟ್ಟು ಏನು ಧಾರವಾಡಕ್ಕೆ ಬಂದಿಂದ ಏನಾದರೂ ಗೊತ್ತಾಗಿಲ್ಲ. ಅಲ್ಲಿವರೆಗೆ ಅಂತೂ ಒಳ್ಳೆಯ ಪ್ರಯತ್ನ ಮಾಡಿದ್ವಿ ನಾವು. ಆಮೇಲೆ ಹಸ್ತಪ್ರತಿ ಕಟ್ಟುಗಳನ್ನು ಸಂರಕ್ಷಣೆ ಮಾಡಿಸುವಂತ ಕೆಲಸವನ್ನು ಮಾಡಿದ್ವಿ. ಅಂದ್ರೆ ಅದಕ್ಕೆ ಸಿಟ್ರನ್ ಆಯಿಲ್ ಅಂತ ಹೇಳ್ಬೋದೈತೆ. ಆ ಸಿಟ್ರನ್ ಆಯಿಲ್ನ ಹಾಕಿ ನಂತರ ಸ್ಪಿರಿಟ್ ಅನ್ನು ಹಾಕಿ ಸ್ವಚ್ಛಗೊಳಿಸಿ ಆ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದಾನೆ ಪತ್ರಕಾರಿ ಇಲಾಖೆಯಿಂದ. ಅದನ್ನ ತಗೊಂಬಂದಿಂದ ಒಂದು 25 ಲಕ್ಷ ರೂಪಾಯಿದು ಪ್ರಾಜೆಕ್ಟ್ ಹಾಕಿ ಅದನ್ನು ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಆದ್ರೆ ಅವು ಇವತ್ತು ನಾಶದ ಕಲಿಸ್ತದೆ. ಅದಕ್ಕೆ ಕಟ್ಟಿಮಣೇಶ್ವರಿಗೆ ಒಟ್ಟು ನಮ್ಮ ಕನ್ನಡ ವಿಭಾಗದ ಎಲ್ಲ ಸಹೋದರಿ ಮಿತ್ರರಿಗೆ ಏನಾಗ್ತದೆ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಹಸ್ತಪ್ರತಿ ಅನ್ನುವಂತಹ ಒಂದು ಏನು ಪತ್ರಿಕೆ ಇರೋದ್ರಿಂದ ಆ ಹಸ್ತಪ್ರತಿಗಳನ್ನು ನೋಡೋದಕ್ಕೆ ಅಂತೇಳಿ ಬೇಕಾದ್ರೆ ಮಟ್ಟೆ ಸರಿಗೆ ಅಂತ ಯಾರಿಗೂ ನಮ್ಮ ಪರ್ಮಿಷನ್ ತಗೊಂಡು ಅಲ್ಲಿ ಹೋಗಿ ತೋರಿಸುವಂತ ಒಂದು ಕೆಲಸವನ್ನ ಮಾಡೋದು ಅಂತೇಳಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಇದು ಎಲ್ಲ ಯಾರು ಕೊಡುಗೆ ಅಂತಂದ್ರೆ ಅದೇ ಹೇಳಿದಲ್ಲಿ ನಮ್ಮ ಕಲಬುರಗಿ ಸರ್ ಅವರ ಕೊಡುಗೆ ಆ ಹಸ್ತಪ್ರತಿ ಭಂಡಾರ, ಜೊತೆಗೆ ಇನ್ನು ಕೆಲವು ಜನ ಇದ್ದು ಜನಪದ ವಿಭಾಗದ ಇಮ್ರಾಪುರ್ ಸರ್ ಅಂತೇಳಿ, ಆ ನಂತರ ಹಿರೇಮಠ ಸರ್, ಇವರೆಲ್ಲ ಬಹಳ ಮಂದಿ ಅದರೊಳಗೆ ಸಂಸದರು ರಾಜು ಸರ್, ಇವರೆಲ್ಲ ಕೂಡಿ ಒಂದು ಜೋಳಿಗೆಯನ್ನು ಹಾಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ನೀವೇನು ಕೊಡೋದು ಬೇಕಾಗಿಲ್ಲ, ನಾವು ಹಸ್ತಪ್ರತಿ ಕಟ್ಟನ್ನು ಕೊಡ್ರಿ ಅಂತೇಳಿ ಅವರು ಊರಿಗೆ ಹೋಗಿ ಕೇಳ್ಕೊಂಡ್ಬಂದು ಅದನ್ನು ಸಂಗ್ರಹ ಮಾಡಿ ಇಟ್ಟುವಂತಹ ಒಂದು ಅವರ ಕನಸಿನ ಕೂಸಾಗಿ ಆ ಒಂದು ಹಸ್ತಪ್ರತಿ ಭಂಡಾರ ಇರುವಂಥದ್ದು. ಆದ್ರೆ ಇವತ್ತಿನ ದಿನದ ಒಂದು ವ್ಯಕ್ತಿಗಳಿಗೆ ಅದ್ರ ಮಹತ್ವ ಗೊತ್ತಾಗ್ತಿಲ್ಲ.
ಅದರಲ್ಲಿ ಸಂಪಾದನೆ ಏನು ಬೇಕೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅದು ತಗೊಂಡು ಅವರ ಬರವಣಿಗೆ ಮಾಡಿ ಬಿಟ್ಬಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಂಗಾಗೋದು ಅದರ ಸಂರಕ್ಷಣೆ ಕೆಲಸವನ್ನ ನಾವು ಮಾಡಬೇಕು. ಜೊತೆಗೆ ನಿಮಗೆಲ್ಲ ಹೇಳ್ತಿರುವಂಥದ್ದು ಏನಂದ್ರೆ ನಿಮ್ಮಲ್ಲಿ ಅಂತ ಹಸ್ತಪತಿ ಕಟ್ಟುಗಳಿದ್ರೆ ಅಲ್ಲೇ ಕೊಡ್ರಿ, ಇಲ್ಲ ಇನ್ನೊಂದು ಹಂಪಿ ವಿಶ್ವವಿದ್ಯಾಲಯದಿಂದ ಅಲ್ಲಿನೂ ಸ್ವಲ್ಪ ವರ್ಕ್ ಮಾಡಿದ್ವಿ. ಅಂದ್ರೆ ಅವರು ಪ್ರಾಜೆಕ್ಟ್ ಹಾಕಿದ್ರೆ ಆ ಸಂಗ್ರಹ ಕಾರ್ಯವನ್ನು ಮಾಡಿ ನಾವು ಅಲ್ಲಿಯೂ ಸಹಿತ ಕಟ್ಟಡವನ್ನು ವೀರೇಶ್ ಬಡಿಗೇರ್ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಸಂಗ್ರಹ ಮಾಡಿ ಕೊಟ್ಟಿದ್ವಿ. ಅದರಲ್ಲಿ ನಿಮ್ಮ ಇದ್ರೆ ಅಲ್ಲಿ ವೀರೇಶ್ ಬಡಿಗೇರ್ ಅವ್ರ ನಂಬರ್ ಕೊಡ್ತೀವಿ, ಅವ್ರಿಗೆ ಹೋಗಿ ನೀವು ಅಪ್ರೋಚ್ ಮಾಡಿದ್ರೆ ಅವರು ಸಂಗ್ರಹವನ್ನು ಮಾಡ್ಕೊಳ್ತಾರೆ. ಇಷ್ಟು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ಖೇದ ಏನಂತಂದ್ರೆ ನಾವು GS ಇದ್ದಂಥ ಸಂದರ್ಭದಲ್ಲಿ ಕಲಬುರ್ಗಿ ಸರ್ನ ಫಂಕ್ಷನ್ ಕರೆಯಕ್ಕೆ ಹೋದ್ವಿ ಕನ್ನಡ ಡಿಪಾರ್ಟ್ಮೆಂಟಿಗೆ. ಅವ್ರು ಹೇಳಿದ್ರು ಅಂದ ಮಾತು, ಇಲ್ಲ ತಮ್ಮ ನೀವು ಬೇರೆ ಎಲ್ಲರೂ ಕರಿ ಬರ್ತೀನಿ, ಆದರೆ ಕನ್ನಡ ಡಿಪಾರ್ಟ್ಮೆಂಟ್ನಾಗ ಕಾಲಿಡಂಗಿಲ್ಲ. ಅದು ಏನು ಹೇಳ್ಕೋತೀವಿ, ಅಷ್ಟು ಕನ್ನಡ ಡಿಪಾರ್ಟ್ಮೆಂಟ್ ಬೆಳಿಬೇಕಾದ್ರೆ ಅಷ್ಟು ಕನ್ನಡ ಡಿಪಾರ್ಟ್ಮೆಂಟಿಗೆ ಒಳ್ಳೊಳ್ಳೆ ರತ್ನಗಳನ್ನು ಅಂದ್ರೆ ಬೆಳಗಣ್ಣ ಬೋಧಿಸುವಂತ ರತ್ನಗಳನ್ನು ಕೊಟ್ಟಿರುವಂತಹ ಎಂ ಕಲಬುರ್ಗಿ ಅವರು ಬಹಳ ಖೇದದಲ್ಲಿ ಹೇಳಿದ್ರು, ಇಲ್ಲ ನಾ ಕನ್ನಡ ಡಿಪಾರ್ಟ್ಮೆಂಟಿಗೆ ಕಾಲಿಡಂಗಿಲ್ಲ, ಅಲ್ಲಿ ಕಾರ್ಯಕ್ರಮ ಕರೆದು ಬಿಡ್ಬೇಕಂದ್ರೆ ಬೇರೆ ಎಲ್ಲರೂ ಇನ್ನೊಂದು ಕಾರ್ಯಕ್ರಮ ಮಾಡೋ ಆ ಕಾರ್ಯಕ್ರಮ ನಾನೇ ಗೆಸ್ಟ್ ಆಗಿ ಬರ್ತೀನಿ ಅಂತ. ಆದ್ರೆ ಏನೋ ನಮ್ಮ ಹತ್ರ ಅವ್ರದ್ದು ಭಾಳ ಒತ್ತಾಯ ಮಾಡಕ್ಕೆ ಹೋಗಿಲ್ಲ. ಇಲ್ಲಿ ಸುಮ್ಮನೆ ಬರಬೇಕಾದ ಪ್ರಸಂಗದ ಇಷ್ಟು ಕಲಬುರ್ಗಿ ಸರ್ ಅವ್ರ ಬಗ್ಗೆ ನಾವು ಮಾತಾಡಿ ಒಂದಿಷ್ಟು ಶಾಸ್ತ್ರಗಳ ಬಗ್ಗೆ ಮಾತಾಡಿ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಬೆಳದಾರ್ ಸರ್ ಅವರಿಗೆ ವೇದಿಕೆ ಮೇಲಿನ ಗಣ್ಯರೆಲ್ಲರೂ ಸೇರಿಕೊಂಡು ಒಂದು ಗೌರವ ಸನ್ಮಾನವನ್ನು ಮಾಡಿದ್ದಾರೆ. ಸಾಧನೆ ಸನ್ಮಾನಕ್ಕೆ ಹಾದಿ. ನೀವು ಇದೇ ರೀತಿಯಲ್ಲಿ ಸನ್ಮಾನವನ್ನ ಪಡ್ಕೋಬೇಕಾದ್ರೆ ಸಾಧನೆ ಮಾಡಿ. ಆಯ್ತಾ? ಕಾರ್ಯಾಗಾರದ ವೇದಿಕೆ ಮೇಲೆ ಆಸೀನರಾಗಿರುವ ಕಾಲೇಜಿನ ಪ್ರಾಂಶುಪಾಲರು ಹಾಗೆಯೇ ಇಂದಿನ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಹಳೆಯ ಸ್ನೇಹಿತ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರೇ ಮತ್ತು ಈ ಕಾರ್ಯಾಗಾರವನ್ನು ಸಾಕ್ಷೀಕರಿಸಿರುವ ಇನ್ನಿತರ ಪ್ರಾಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ನಮ್ಮ ಪ್ರಾಧ್ಯಾಪಕರ ಈಗಾಗಲೇ ತಿಳಿಸಿದ ವಿಚಾರ ಸಂಕಿರಣ ಅಂದ್ರೆ ಬೇರೆ, ಕಾರ್ಯಾಗಾರ ಅಂದ್ರೆ ಬೇರೆ, ಸಮ್ಮೇಳನ ಅಂದ್ರೆ ಬೇರೆ. ಇದನ್ನ ನಿಮ್ಗೆ ಹೇಳ್ಯಾರ 4 ಗಂಟೆ ಕಾರ್ಯಾಗಾರ ಅಂದ್ರೆ ಸುಮಾರು 4 ಗಂಟೆ ನಡೀತದ ಅಂತೇಳಿ. ವಿಚಾರ ಸಂಕಿರಣ ಅಂದ್ರೆ 2 ಗಂಟೆ, ಸಮ್ಮೇಳನ ಅಂದ್ರೆ 6 ಗಂಟೆ. ಈಗ 2 ಗಂಟೆ ಆಯ್ತು, ಇನ್ನೂ 2 ಗಂಟೆ ಬಹಳಷ್ಟು ಅದೃಷ್ಟವಂತರು ನಾವು. ನಮ್ಮ ಕಾಲೇಜನ್ನು ಅದೃಷ್ಟವಂತ ಮತ್ತು ನೀವೆಲ್ಲರೂ ಕೂಡ ಅದೃಷ್ಟವಂತರು. ಹೆಂಗೋ ಏನೋ ಕಲಬುರ್ಗಿ ಅವ್ರನ್ನ ಕರ್ಕೊಂಡು ಬಂದ್ರು ನೀವು ಕಾಲೇಜ್. ಮಹಾನ್ ವಿದ್ವಾಂಸ, ಗಟ್ಟಿ ವಿದ್ವಾಂಸ, ನಿಷ್ಠುರವಾದಿ, ಗ್ರಾಮೀಣ ಸೊಗಟ್ಟಿನಲ್ಲಿ ಮಾತಾಡ್ತಿದ್ರು. ಪ್ರಾಂತಿಕ ಭಾಷೆ ಈಗಿಲ್ಲ, ಅವೆಲ್ಲ ಈಗ ಬಹುಶಃ ಬೆಳಗಾವ ಬಿಜಾಪುರ ನಾವು ಮಾತಾಡ್ತಿಲ್ಲ. ಹಿಂಗನ ಬಹಳ ಗಟ್ಟಿ, ಈ ಕರ್ನಾಟಕದಲ್ಲಿ ನಿಷ್ಠುರವಾದಿ ಸಂಶೋಧಕ, ತನ್ನ ಬದುಕಿನ ಬಗ್ಗೆ ಲಕ್ಷಣ ಕೊಡಲಿಲ್ಲ ವ್ಯಕ್ತಿ. ಇಡೀ ತನ್ನ ಬದುಕನ್ನ ಸಂಶೋಧನೆಗಾಗಿ ಮೀಸಲಿಟ್ಟಂತ ವ್ಯಕ್ತಿ ಯಾರಾದರೂ ಕರ್ನಾಟಕದಾಗಿದ್ರೆ ಅದು ಮಲ್ಲೇಶಪ್ಪ ಮಡಿವಾಳಪ್ಪ ಕಲಬುರ್ಗಿ, ಈತ ಒಬ್ಬನೇ. ಹಾಗಾಗಿ ಎಲ್ಲರೂ ಹುತಾತ್ಮ ಅಂತ ಹೇಳ್ತಾರೆ. ನಾ ಹಾಗೆ ಮರಣ ಯಾಕ ಇದಂದ್ರೆ ಕಲಬುರ್ಗಿ ಅವರಿಗೆ ನನಗೆ ಕೂಡ ಒಂದು ರೀತಿ ಸಂಬಂಧ. 2000ನೇ ಇಸ್ವಿದಾಗ MA ಪಾಸ್ ಆದ ನಂತರದಲ್ಲಿ ಆಗ ಎಲ್ಲರೂ ಹೇಳ್ತಿದ್ರು ಕಲಬುರ್ಗಿ ಅವ್ರಿಗೆ ಭೇಟಿ ಆಗೋದು, ಕಲಬುರ್ಗಿ ಅವ್ರಿಗೆ ಭೇಟಿ. ನನಗೂ ಕೂಡ ದೊಡ್ಡ ವಿದ್ವಾಂಸರ ಪಡೆಯೋದು ಅದ ಇಲ್ಲ. ಡಾಕ್ಟರ್ ಶ್ರೀನಿವಾಸ ಪಾಡಿಗಾರ ರೀತಿ ಅವರು ಎಲ್ಲ ನನ್ನ ಮಾರ್ಗದರ್ಶಕರಿದ್ದು ಕಲಬುರ್ಗಿ ಅವ್ರ ಮನೆಗೆ ಹೋಗ್ಬೇಕು ಒಂದು ಪೇಪರ್. ಕಲಬುರ್ಗಿ ಅವ್ರಿಗೆ ₹1 ಕಾಯಿನ್ ಹಾಕಿ ಫೋನ್ ಹಚ್ಚಿದೆ. ಅವರು ಬೆಳಿಗ್ಗೆ ಕರೆಕ್ಟ್ 10 ಗಂಟೆಗೆ ಮನೆಗೆ ಬಾ ಅಂತ ಹೇಳಿದ್ರು. ಆಗಲೇ ನನಗೆ ಕೆಲವು ವಿದ್ವಾಂಸರು ಹೇಳಿದರು, ಕಲಬುರ್ಗಿ ಅವರು ಸಮಯ ಪ್ರತಿ
ಕಲಬುರಗಿ ಅವ್ರ ಮನೆಗೆ ಕಲಬುರಗಿ ಅವ್ರು ಭೇಟಿ ಆಗ್ಬೇಕಂದ್ರೆ ಸಮಯ ಅವ್ರ 9:45 ಓದುವನ್ನು ಬಿಟ್ಟು ಟೇಬಲ್ ಮೇಲೆ ಒಂದು ಪುಸ್ತಕ ಇಟ್ಕೊಂಡು ಕುತ್ಕೊಂಡು ಬಿಟ್ಟಿದ್ರಿ. ಹೋದ ದಿನ ಹಿಂಗ ಫಸ್ಟ್ ಟೈಮ್ ಅವ್ರಿಗೆ ಭೇಟಿ ಆದಾಗ 2001ರಲ್ಲಿ ಬಹುಶಃ ಜುಲೈ ತಿಂಗಳಲ್ಲಿ ಅನಿಸ್ತದೆ. ಬಾ ಕುತ್ಕೋ ಅಂದ್ರು, ಕೂತೇನೆ. ಮೇ ಸಾಬ್ಲಿ ಬಿಡೋದ್ರು, ಅದೆಲ್ಲ ಇನ್ನೂ ನೆನಪದ. ಈ ಪುಸ್ತಕ ನೋಡಿದ್ರು ಅವೆಲ್ಲ ನಾ ಹಾವೇರಿ ಜಿಲ್ಲೆಯಲ್ಲಿ MP ನನ್ನ ಅಧ್ಯಯನಾಗ ಇನ್ನು PhD ಕೂಡ ತೊಡಗಿಸ್ಕೊಂಡಿರಲಿಲ್ಲ, ಅಷ್ಟೊಂದು ಇನ್ನೂ ಜ್ಞಾನ ಇರಲಿಲ್ಲ. ಇದೆಲ್ಲ ನೋಡಿದೆ ಅಂತ ಹೇಳಿದ್ರು, ಏನು ನೋಡಿಲ್ಲ ಅಂತೇಳಿ ಆ ಚೀಲ ತಗೋದ್ರು, ಚೀಲ ತಗೊಂಡು ತುಂಬ್ಕೊ ಅಂದ್ರು, ತುಂಬ್ಕೊಂಡು ನಡಿ ನಾ ಏನ್ ಮಾತಾಡ್ಬೇಕಾಯ್ತು, ದೊಡ್ಡದು ನಡುತ್ತಿದ್ದು ಕೈ ಯಾವಾಗ. ಆಮೇಲೆ ನಿಂತೀನಿ, ಯಾವಾಗ ಬರ್ತೀಯ, ನನಗೆ ಏನು ಹೇಳಬೇಕು ನಾ ಹಾಕೊಂಡಿದ್ದೆ. ನಾಳೆ ಸಾಯಂಕಾಲ ಬರ್ತೀವಿ, ನಾಡಿದ್ದು ಬರ್ತೀವಿ, ಇವೆಲ್ಲ ಹಾಕೊಂಡ್ರೆ ಪುಸ್ತಕ ಓದ್ಕೊಂಡು ಬಾ ಅಂತ ಹೇಳಿದ್ದವ್ರ. ಓದ್ಕೊಂಡು 2 ದಿನದಾಗ ಬರ್ತೀನಿ ಸರ್, ನಾಡಿದ್ದು ಎಷ್ಟು ಗಂಟೆಗೆ ಬಾ. ಅವನ್ನೆಲ್ಲ ರಾತ್ರಿ ಹಾಗೆ ಓದ್ಕೊಂಡು ಹೋದದ್ದು. ಅವಾಗ ಅವ್ರ ಸಂಪರ್ಕಕ್ಕೆ ಬಂದಂಥದ್ದು. ಮುಂದೆ ಅವರು ಭಾಷಣ ಕೇಳೋದು, ಅವ್ರ ಉಪನ್ಯಾಸ ಕೇಳೋದು ಅಂದ್ರೆ ಬಹಳಷ್ಟು ನಮಗೊಂಥರ ರಸಗುಲ್ಲ ನೀವೆಲ್ಲ ಅಂತಿರ್ಲ ಈಗ ಆ ರೀತಿ ಇದ್ದಂಗೆ ನಾವು. ಹಾಗಾಗಿ ಮುಂದೆ ಅವರು ನನ್ನ 2006ರಲ್ಲಿ ಅಪಾಯಿಂಟ್ ಆದಾಗ ಮೊದಲು ಒಂದು ಫೋನ್ ಅವರಿಂದ ನನಗೆ ಬಂತು. ನಾನು ಫಸ್ಟ್ ಲೇಖನಗಳು ಬರೀತಾ ಇದ್ದೆ. ಬೆಳಗಾವಿ ಜಿಲ್ಲೆಯ ವಸತಿಗಳು ಮತ್ತು ಶಿಲ್ಪಗಳು ಲೇಖನಗಳು ಬರೀತೀನಿ. ಫೋನ್ ಹಚ್ಚಿದ್ರು ಅವರು, ಶೋಧ ಅಂತಕ್ಕಂಥ ಉಜಿರೆ ಪತ್ರಿಕೆ, ಅದರಲ್ಲಿ ನಂಬರ್ ಕೂಡ ಹಾಕ್ತಿದ್ರು. ಫೋನ್ ಹಚ್ಚಿದ್ರು ಅವ್ರು, ರಾತ್ರಿ ಮನೆಗೆ ಫೋನ್ ಬಂತು, ಅದ್ರ ಮದುವೆನೂ ಕೂಡ ಆಗಿದೆ. ಆಮೇಲೆ ನಾನು ಕಲಬುರಗಿ ಮಾತಾಡೋದು ಅಂದ್ರು. ಸರ್ ನಮಸ್ಕಾರ ಅಂತ ಹೇಳಿದ್ವಿ. ಆಗೆಲ್ಲ ಇನ್ನೂ ಅಷ್ಟು ನಂಬರ್ನು ಇರಲಿಲ್ಲ ನನ್ನ ಕಡೆ. ಆವಾಗ ಏನು ಮಾಡಾಕ್ತಾರೆ ಜೇಂತಿದ್ರು, ಮನ್ಯಾಗ ಅಡಿಗೆ ಮಾಡಾಕ್ತಾರೆ, ಕೊಡಾಕಿ ಕಡೆ ಬಟ್ಟೆ ನೋಡಿ ತಂಗಿ ಆಕಿ ಅವನ ಬಟ್ಟೆ ಊಟ ಹೊಟ್ಟಿ ಚಲೋ ನೋಡ್ಕೊಂಡು ನೋಡ, ಅವನದು ಭಾಳ ಕೆಲಸ ಹೋಗೈತಿ ಅಂತೇಳಿ ಅದು. ಹಿಂಗೆ ಕಲಬುರಗಿ ಅವರು ದಣಿವರಿಯದ ಮನುಷ್ಯ. ಅವ್ರಿಗೆ ದಣಿನೇ ಇರ್ತಿದ್ದಿಲ್ಲ, ದಣಿವು ಅನ್ನೋದು ಇರತ್ತಿದ್ದಿಲ್ಲ. ಊಟ ಮಾಡೋದು ಯಾವಾಗ ಒಂದು ಇಟ್ಕೊಂಡನ್ನ ಮಾಡೋರು. ಮನೆಯಲ್ಲಿ ಒಂದು ಹಿಂಗೊಂದು ರೊಟ್ಟಿ ತಂದು ಮೇಡಮ್ ಅವ್ರು ಹಾಕ್ತಿದ್ರು, ಒಳಗೆ ಹೋಗಿ ಬರ್ಬಿಟ್ಟಿದ್ರು, ಖಾಲಿ ಆಗಿರ್ತಿರ್ತಾರೆ, ಕೈ ನಕ್ಕೋಗಿ ನಿಂತಿರ್ತಿದ್ರು. ನಾ ಬಹಳಷ್ಟು ಸಂದರ್ಭ ಯಾಕೆ ಅವ್ರ ಬಗ್ಗೆ ನನಗೆ ಅಭಿಮಾನ ಅಂದ್ರೆ ನನ್ನ ದೇವರು. ಒಂದು ರೀತಿ ನಾ ಏಕಲವ್ಯ ಆದ್ರೆ ಅವ್ರ ಗುಣಾಚಾರ್ಯ. ಅವರ ಸ್ಫೂರ್ತಿನ ನನಗೆ ಇವತ್ತು ನಿರಂತರ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನನಗೂ ಒಂದು ಅವಕಾಶ. ನನಗೂ ನಿರಂತರ ಸಂಶೋಧನೆ. ಒಂದು ದಿನ ನಾ ಬಿಟ್ಟು ಅಂದ್ರೆ ನಾ ಬದುಕ್ತಿರೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ನಾ ಇವತ್ತು ಕೂಡ ಎದ್ದು ಕೂಡಲೇ ಯಾರ್ಯಾರು ನಡೀಲಿಕ್ಕೆ ಅಂತಿರಲಿಲ್ಲ. ನಾ ಇಂಥ ಸಂಶೋಧಕರ ನೆನವನ್ನ ಇವತ್ತು ನನ್ನ ಪರಿಪಾಠ. ಅಂಥ ಒಬ್ಬ ಸಂಶೋಧಕ ತಾನು ಬೆಳೆದ ಇನ್ನೊಬ್ಬರನ್ನು ಬೆಳೆಸಿದ ಆ ಗುಣ ಅವರಲ್ಲಿ. ಕಲಬುರಗಿಯಲ್ಲಿ ಅನೇಕ ಆದರ್ಶಗಳು ನಾವು ಗಮನಿಸ್ತೀವಿ. ಆಮೇಲೆ ಕಲಬುರಗಿಯವರು ಮಾಡದೇ ಇರ್ತಕ್ಕಂಥ ಕೆಲಸಗಳಿಲ್ಲ. ನಾ ಬಹಳಷ್ಟು ಹುಡುಕಾಡಿದ್ದೆ, ಅವೆಲ್ಲ ಪುಸ್ತಕಗಳಲ್ಲಿ ಹುಡುಕಿದ್ದೇನೆ. ಕಲಬುರಗಿಯವರು ಮುಟ್ಟದ್ದು ಯಾವಾಗಲೂ ಒಂದು ಕ್ಷೇತ್ರ ಐತಿಲ್ಲ, ಯಾವುದು ಕಾಣಲಿಲ್ಲ. ಎಲ್ಲ ಕ್ಷೇತ್ರಗಳ ಮೇಲೆ ಅವರ ಕೈ ಕಣ್ಣ ಆಡ್ಯದ. ಹಾಗಾಗಿ ಇವತ್ತೇನು ಕರ್ನಾಟಕದಲ್ಲಿ ಸಂಶೋಧನೆಯಲ್ಲಿ ನಿರತರಾಗ್ಯಾರೋ ಎಲ್ಲರಿಗೂ ಕಲಬುರಗಿಯವರನ್ನು ಓದದೆ ಮುಂದೆ ಹೋಗಲಿಕ್ಕೆ ಸಾಧ್ಯತೆ. ಕಲಬುರಗಿಯವರನ್ನು ಟಚ್ ಮಾಡಬೇಕ, ಕಲಬುರಗಿಯವರನ್ನು ನೆನಪಿಸಿಕೊಂಡ ಮುಂದೆ ಹೋಗ್ತಕ್ಕಂಥದ್ದು. ಹಾಗಾಗಿ ಮುಂದೆ ಕಲಬುರಗಿಯವರ ಕೊನೆ ಸಂದರ್ಭದಲ್ಲಿ ಬಹುಶಃ ಸಾಹಿತ್ಯದಿಂದ ಒಂದು ತಿಂಗಳು ಮುಂದೆ ಕಾಣ್ತದ. ಕುಂತಳ ಎಲ್ಲಿತ್ತು ಅಂತ ಕೇಳಿದ್ರು ನನಗೆ. ಅವ್ರದ್ದು ಕೊನೆ ಒಂದು ಮಾರ್ಗದ ಕುಂತಳ ದೇಶ ಅಂತೇಳಿ ಒಂದು ಲೇಖನ ಬರ್ತದ. ಕುಂತಳ ಎಲ್ಲಿತ್ತು ಅಂದ್ರು. ಕುಂತಳ ಸರ ನಾಟಿಗೆ ಸೊಲ್ಲಾಪುರದಾಗ ನೋಡೋ ನೀವು ಜೈನರೆಲ್ಲ ಮಾಡ್ಕೊಂಡ್ರಲ್ಲ ಏನು ಅಂತ ಅಂತಿದ್ರು ಅವ್ರು. ಹಿಂಗೆ ನೇರವಾಗಿ ಮಾತಾಡ್ತಿದ್ರು ಅವ್ರು. ಅಲ್ಲಿ ಹೋಗ್ಬೇಕಲ್ಲ, ಮುಂದಿನ ತಿಂಗಳು ಹೋಗುದು ನೋಡು ಅಂತೇಳಿ ಅಂದ್ರು. ಅದನ್ನ ಫಿಲ್ಲೋರ್ ಮಾಡ್ಬೇಕು, ಯಾರನ್ನ ಅಲ್ಲೇ ಇರ್ಬೇಕು, ವ್ಯವಸ್ಥೆ ಮಾಡಂತ ಹೇಳಿದ್ರು. ಅದ್ರ ಬಗ್ಗೆ ಬಹಳಷ್ಟು ಕುಂತಲ
ಮೂಲಕ ಆ ಶಾತವಾಹನರು ಅಲ್ಲಿರ್ತಕ್ಕಂಥ ಕುಂತಲ ದೇಶ ಅದನ್ನು ಸ್ವಲ್ಪ ಭಾಳ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರು ಅವ್ರು. ಕೊನೆ ಅವ್ರ ಜೊತೆ ಮಾತಾಡಿದ್ದದು. ಆಮೇಲೆ R.C. ಹಿರೇಮಠ ಅಂತೇಳಿ ಅವ್ರು ತೋರ್ಸ್ ಯಾವುದೇ ಒಬ್ಬ ವ್ಯಕ್ತಿ ಅತ್ಯುನ್ನತ ಸ್ಥಾನವನ್ನು ತಲುಪಬೇಕಾದ್ರೆ ಗಾಡ್ ಫಾದರ್ಗಳು, ನಾವೆಲ್ಲ ಗಾಡ್ ಫಾದರ್ಗಳು ಇಲ್ಲದೆ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ವಿದ್ವತ್ತ ಕ್ಷೇತ್ರಗಳು. ಹಾಗಾಗಿ ಎಷ್ಟೋ ಜನ ಯಾಕೆ ಸಂಶೋಧನೆಯನ್ನ ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಗಾಡ್ ಫಾದರ್ಗಳ ಕೊರತೆ, ಮಾರ್ಗದರ್ಶಕರ ಕೊರತೆ ಇರ್ತದ. ಹಾಗಾಗಿ ಅವ್ರಿಗೆ R.C. ಹಿರೇಮಠ ಅವರಂತ ಸಿಕ್ಕರು. ಅಲ್ಲಿಂದ ಸಿದ್ಧಿಗೆಯಲ್ಲಿ ಅಲ್ಲೇ ಬಿಜಾಪುರದಲ್ಲಿ BA ಮಾಡ್ಕೊಂಡು ಇಲ್ಲಿ ಬಂದರು. ಬಂದ ಬರೇ ಅದರಲ್ಲೆಲ್ಲ ಓದು. ಆಮೇಲೆ R.C. ಹಿರೇಮಠ ಅವ್ರ ಜೊತೆ ಒಬ್ಬ ವಿದ್ವಾಂಸರ ಜೊತೆ ಸರಿಸಾಟಿಯಾಗಿ ಬೆಳೆದು ಗುರುವಿನನ್ನ ಸಮಾನವಾಗಿ ಬೆಳೆದಂಥ ವ್ಯಕ್ತಿ. ಆಮೇಲೆ KCD-ಯಲ್ಲಿ 73ರಲ್ಲಿ ಅಪಾಯಿಂಟ್ ಅಂತ ಅನಿಸ್ತದ. ನಾವೆಲ್ಲ ಹುಟ್ಟಕ್ಕಿಂತ ಗುರುವಲ್ಲೇನ ಅವ್ರ ನೌಕರಿ. ಆ KCD ಲೈಬ್ರರಿಯನ್ನು ಸಂಪೂರ್ಣವಾಗಿ ಯಾರಾದರೂ ಒಬ್ಬರು ಓದ್ಯಾರಂದ್ರೆ ಕಲಬುರಗಿ. ಇಡೀ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಕಾಲೇಜಿನ ಗ್ರಂಥಾಲಯ ಅಷ್ಟು ದೊಡ್ಡದ. ಆ ಎಲ್ಲಾ ಪುಸ್ತಕಗಳು ನಾವು ನೋಡಿದ್ವಿ, ನಮಗೊಂಥರ ಹುಚ್ಚಿರ್ತಿದ್ದಾಗ ಆ ಎಲ್ಲಾ ಪುಸ್ತಕಗಳನ್ನು ತೆಗೆದು ನೋಡಿದ್ವಿ ನಾವು. ಕೆಲವೊಂದಿಷ್ಟೆಲ್ಲ ಈ ಇದಕ್ಕೆ ಎಲ್ಲರಲ್ಲೂ ಅಂಡರ್ಲೈನ್ ಐತಿ. ಯಾರು ಮಾಡ್ಯಾರ ಅಂದ್ರೆ ಕಲಬುರಗಿ. ಆಮೇಲೆ ಕಲಬುರಗಿ ಅವ್ರ ನಮಗೆಲ್ಲ ಹೇಳ್ತಿದ್ರು, ಅವ್ರ ಮನೆಗೆ ಅವ್ರ ಜೊತೆ ಹೋದಾಗ ಟಿಪ್ಪಣಿ ತೋರಿಸ್ತಿದ್ರು. ಇಷ್ಟೇ ಟಿಪ್ಪಣಿ ಮಾಡ್ತಾರಲ್ಲ ಇಷ್ಟು ಸಣ್ಣ, ಅವೆಲ್ಲ KCD-ಯಲ್ಲಿ ಪುಸ್ತಕಗಳನ್ನು ಓದಿ ಟಿಪ್ಪಣಿ ಮಾಡ್ಕೊಂಡ್ರು. ಅವು ಇಲ್ಲಿವರೆಗೂ ಬರಿತಾ ಇದ್ರಲ್ಲ ಅವೇ ಟಿಪ್ಪಣಿಗಳು. ಹಾಗಾಗಿ ಕಲಬುರಗಿ ಅವರಿಗೆ ಅಧಿಕೃತವಾದಂಥ ಪ್ರಭುತ್ವ ಇತ್ತು, ಆಮೇಲೆ ದೃಢೀಕೃತವಾದಂಥ ಅಭಿಪ್ರಾಯ ಇತ್ತು. ಹಾಗಾಗಿ ಅಷ್ಟೊಂದು ಹೇಳಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಹಾಗಾಗಿ ಅಂಥವ್ರನ್ನ ಬಗ್ಗೆ ಮಾತನಾಡಿಸ್ಲಿಕ್ಕೆ ಈ ಕನ್ನಡ ವಿಭಾಗದವರು ಭಾಳ ಸಮರ್ಥ ವ್ಯಕ್ತಿಗಳನ್ನು ಕರೆಸಿಕೊಂಡ್ರೆ, ಭಾಳ ಸಮರ್ಥ ನೋಡಿದ್ವಿ. ಆಗಿಷ್ಟಂತ ತಪ್ಪು ಇರಲಿಲ್ಲ. ಈಗಿಷ್ಟ ಏನು ತಪ್ಪು ಬರ್ತಿದ್ರು. ರೂಮ್ ಎಲ್ಲ ಭೇಟಿ ಆಗ್ತಿದ್ರು. ಅಂದ್ರೆ ಅಲ್ಲಿ ನಮ್ಮೊಂದು ಗೆಳೆಯರ ಮನೆಗಿತ್ತು, ಭೇಟಿ ಆಗ್ತಿದ್ರು. ಇವೆಲ್ಲ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥ ಅವ್ರ ಮನೆ ಮಠ ಬಿಟ್ಟು ಧಾರವಾಡಕ್ಕೆ ಏನು ಬರ್ತಿದ್ರಲ್ಲ ಇವರೆಲ್ಲ ನಮ್ಮ ರಾಯರೆಲ್ಲ ತಮ್ಮ ಅನುಭವವನ್ನು ಹೇಳಿದ್ರು. ಅದನ್ನ ಹೇಳ್ಕೋಬೇಕಾಗ್ತೈತಿ. ಆ ರೀತಿ ಶ್ರಮವನ್ನ ಇನ್ನೊಬ್ರು ಮುಂದೆ ಹೇಳ್ಕೊಳಕೋಬೇಕು. ಯಾಕಂದ್ರೆ ಮನ್ಯಾಗ ನೀತಿ ಮುಂದೆ ಹೇಳ್ಬೇಕು, ಎಲ್ಲನೇ ಮುಂದೆ ಹೇಳ್ಬೇಕು. ಯಾರ ಮುಂದೆ ಹೇಳ್ಬೇಕ? ಈಗ ಅವ್ರು ಕೇಳಾಕ್ ತಯಾರಿಬೇಕಲ್ಲ, ಸಾಕಂತ ಹೇಳ್ತಾರೋ ಅದಕ್ಕೆ ನೀವೇ ನಮಗೆ ಹೇಳಲೇಬೇಕು. ಹಂಗಾಗಿ ಕಲಬುರಗಿ ಹೋಗಿ ಬಂದಾಗ ತಿರ್ತಿದ್ದಿಲ್ಲ. ಏನು ಮೇಡಮ್ ಅವ್ರು ತಂದು ಕೊಟ್ಟಿದ್ರು, ಬೇಗ ತಂದು ಕೊಡ್ತಿದ್ರು. ನಾವು ಎಷ್ಟೊತ್ತ ಹೀಗಾಗಿ ಅವ್ರ ಮನೆಯಲ್ಲಿ ಎಲ್ಲಾದ್ರೂ ಇದ್ರಾಗ ದಡದಡ ಕೈ ತಕ್ಕೊಂಡು ಹೋಗಿ ಮತ್ತೆ ಅವ್ರ ಪಾಠ ನಮ್ಗೆಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟರು. ನನ್ನ ಸ್ನೇಹಿತ ಒಗ್ಗರ ಅಪ್ಪಣ್ಣ ಒಗ್ಗರ ಅಂತೇಳಿ ಅವನ ಹೆಸರು ಅಪ್ಪಣ್ಣ. ಇಲ್ಲಿ ನಲ್ವತ್ತಕ್ಕಿಂತ ಈಗ 50 ಅವನಿಗೆ ಈ ದಾಖಲೆ ಪತ್ರಗಳ ಸಂಗ್ರಹ ಕೊಟ್ಟರು. ಈ ವಿಶ್ವದಾದ್ಯಂತ ಕಿತ್ತೂರು ನಾಡಿಗೆ ಸಂಬಂಧಪಟ್ಟಂತ ದಾಖಲೆ ಪತ್ರಗಳು ಏನಲ್ಲ ಸಂಗ್ರಹ ಮಾಡೋದು. ಅವು ಏನಾದ್ರೂ ಇದ್ದಿದ್ರೆ ಇವು ಪಾಲಿಟ್ ಇರ್ತಿದ್ವಿ. ಆಮೇಲೆ ಎಲ್ಲರಿಗೂ ಉದ್ಯೋಗ ಕೊಟ್ಟರು. ಹಂಪಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಯ್ತು, ಆದ್ರೆ ಇಷ್ಟೊಂದು ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಅವರು ಫಸ್ಟ್ ಅವರ ವಿಷಯ ಆದ ಕೂಡಲೇ ಮೊದಲನೇ ಕೆಲಸ ಮಾಡಿದ್ದ ಪಾವಟೆನಗರ ವಿದ್ಯಾನಗರ ಬಸ್ ಬಸ್ ಮಾಡಿದ್ರು ಅವರು. ಆ ಬಸ್ನಾಗ ನಾವು ಹಂಪಿ ಹೋಗಿದ್ದೀವಿ. ಪಾವಟೆನಗರದಾಗ ನಿಲ್ತಿತ್ತು, ವಿದ್ಯಾನಗರ ಬಸ್ ಹೋಗ್ತಿತ್ತು. ಹಿಂಗ ಅನೇಕ ವಿಚಾರಗಳು ಕಲಬುರಗಿ ಬಗ್ಗೆ ಆಮೇಲೆ ಈಗ ಏನ್ ನೀವು ಕರ್ನಾಟಕದಾಗ ಕನ್ನಡ ಸಾಹಿತ್ಯಗಳನ್ನು ಗಮನಿಸ್ತಿರಲ್ಲ, ಅವರೆಲ್ಲರೂ ಕಲಬುರಗಿಯವರಂತ ಸಂಕ್ಷಿಪ್ತವಾಗಿ. ಯಾಕಂದ್ರೆ 2 ವರ್ಷದ ಆ ಅವಧಿಯನ್ನ ಕುರಿತು ಮಾತನಾಡುವುದು ಅಂತ ಹೇಳಿದ್ರೆ ನಾನು ಅದು ಇಷ್ಟು ಅಲ್ಪ ಅವಧಿಯೊಳಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ನಮ್ಮ ಕನ್ನಡ ವಿಭಾಗ ಮತ್ತು IPSC ಘಟಕದಿಂದ ಒಂದು ಒಳ್ಳೆಯದಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿದರು. ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರು ತಮ್ಮ ಸ್ನೇಹಿತರಾದಂತಹ ಮಲ್ಲಿಕಾರ್ಜುನ ಇಂಚಲ್ ಸರ್ ಅವರ ಜೊತೆಗೆ ಬಂದು ಅದೊಂದು ಪ್ಲಸ್ ಪಾಯಿಂಟು. ಯಾಕಂದ್ರೆ ನಾನು ಅವ್ರ ಹತ್ರ ಒಂದು ಮಾತು ಕೇಳಿದೆ, ಸರ್ ಅವ್ರದ್ದು ಯಾವ ಸಬ್ಜೆಕ್ಟು ಅಂತೇಳಿ. ಅವರು ಕನ್ನಡನ ಅಂತೇಳಿ ಆ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರೆ
ಅವರಿಗೂ ಕೂಡ ಇನ್ನೊಂದು ಇದರೊಳಗೆ ಈ ಸೆಷನ್ ಒಳಗೆ ಅವಕಾಶ ಮಾಡಿಕೊಡ್ಬಹುದಿತ್ತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಇದನ್ನು ಆಯೋಜನೆ ಮಾಡಿದಂತಹ ಸರ್ ಅವರೇ, IPSC ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ಮಂಜುನಾಥ್ ಧಾರವಾಡಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮದ ರೂಪರೇಷೆಯನ್ನೆಲ್ಲ ಆಯೋಜನೆ ಮಾಡಿ ಭಾಗದಲ್ಲಿ ಆಸಕ್ತರಾದಂತಹ ದಿನೇಶ್ ಸರ್ ಅವರೇ ಹಾಗೂ ಕರಿಯಪ್ಪ ಕೊಡವಳ್ಳಿಯವರವರೇ, ಪರಶುರಾಮ ಕೊಟ್ಟಿವಳ್ಳಿಯವರವರೇ, ಡಾಕ್ಟರ್ ಕಿರಣ್ ರಾಯರವರೇ ಹಾಗೂ ಇಲ್ಲಿ ಏನು ನಡೀತದೆ ಎನ್ನುವುದನ್ನು ಕುರಿತು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತಹ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಮಾಂತೇಶ್ ಅವರು, ಇಲ್ಲಿಯವರೆಗೆ ಅತ್ಯಂತ ಆಸಕ್ತಿಯಿಂದ ಈ ವಿಷಯವನ್ನು ಚರ್ಚೆಯನ್ನು ಆಲಿಸಿದ ನನ್ನೆಲ್ಲ ವಿದ್ಯಾರ್ಥಿ ಬಹಳ ಸಂತೋಷ ನನಗೆ ಇವತ್ತು ಏನಂದ್ರೆ ಇಷ್ಟು ಚರ್ಚೆಗೆ ಒಳಪಟ್ಟರಲ್ಲ ಇವತ್ತು ನಮ್ಮ ಸರ್ ಅಂತ. ಅವರು ಬಯಸುತ್ತಿದ್ದುದು ಇಂಥದ್ದನ್ನೇ, ಯಾವಾಗಲೂ ಕೂಡ ಯಾವುದನ್ನು ಒಪ್ಕೊಳ್ಬಾರ್ದು, ನೇರವಾಗಿ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ಒಪ್ಪಿಕೊಳ್ಬೇಕು ಅನ್ನುವಂಥ ಅವರ ಮಾತಿದೆಯಲ್ಲ, ಅದಕ್ಕೆ ಸಾಕ್ಷೀಭೂತರಾಗಿ ನೀವೆಲ್ಲ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಿ, ಇಲ್ಲಿ ಉತ್ತರವೂ ಕೂಡ ನಡೆಯಿತು. ಈ ಸಂವಾದ ರೂಪದಲ್ಲಿ ನಡೆದ ಕಾರ್ಯಕ್ರಮ ಬಹಳ ನನಗೆ ಖುಷಿಯನ್ನು ತಂದುಕೊಡ್ತು. ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತೀನಿ. IPSC ಅಡಿಯೊಳಗೆ ನಡೆಯುವ ಕಾರ್ಯಕ್ರಮ ಅಂತಲೇ ನಾವು ಹೋಗುದ ಅನಿವಾರ್ಯ. ಆದ್ರೆ ಇನ್ನೂ ಕೂಡ ರಿಸೋರ್ಸ್ ಪರ್ಸನ್ ಅಥವಾ ಸಂಪನ್ಮೂಲ ವ್ಯಕ್ತಿ ಮಾತನಾಡೋಕ್ಕಿಂತ ಮೊದಲನ್ನ ನಾನು 2 ಮಾತುಗಳನ್ನು ಆಡಿ ಆ ಕಾರ್ಯಕ್ರಮದಿಂದ ನಾನು ಕೆಲಸ ಕಾರ್ಯ ಇದೆ ಅಂತ ಹೋಗ್ಬಿಡ್ತೀನಿ. ಇವತ್ತು ಇಷ್ಟೊತ್ತನ ಕುಂತ್ರಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು. ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ನನ್ನ ಗುರುಗಳ ಬಗ್ಗೆ ಉಳಿದವರ ಅಭಿಪ್ರಾಯ ಏನಿದೆ ನಾನು ತಿಳ್ಕೊಳ್ಳೇಬೇಕೆನ್ನೋ ಒಂದು ಹಠ. ಯಾಕೆಂದ್ರೆ ಅವರು ಇಷ್ಟರ ಮಟ್ಟಿಗೆ ನಮ್ಮನ್ನ ಈ ಒಂದು ಯಾವುದೋ ಒಂದು ಹಳೆಗನ್ನಡ ಪದ್ಯವನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಕೃತರಾದವರೇ ನನ್ನ ಗುರುಗಳ ಆ ಕವಿರಾಜ ಮಾರ್ಗ ಪರಿಸರ ಸಾಹಿತ್ಯವನ್ನು ಕುರಿತು ಚಾಲು ಮಾಡಿದ್ರು ಅವರು. ಅದು ಎಲ್ಲಿವರೆಗೆ ಬಂದು ಹತ್ತಿದ್ರು ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಪಾಠ ಮಾಡ್ತಿದ್ರು ಅವರು. ಪ್ರಥಮ ವರ್ಷಕ್ಕೆ ನಾವು MA ಹೋದಾಗ ಕನ್ನಡ ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗ ಪಾಠ ಮಾಡಕತ್ರೆ ಅಲ್ಲಿ ಕವಿರಾಜ ಮಾರ್ಗದ ಶ್ರೀ ವಿಜಯ ಬರ್ತಿದ್ದ, ಹರಿಹರ ಬರ್ತಿದ್ದ, ಲಕ್ಷ್ಮೀಶ ಬರ್ತಿದ್ದ, ಬಸವಣ್ಣ ಬರ್ತಿದ್ದ, ಅಲ್ಲಮ್ಮ ಬರ್ತಿದ್ದ. ಎಲ್ಲಿಂದ ಏನೇನು ಹೇಳ್ತಾರೆ ನಮ್ಮಲ್ಲಿ. ನನ್ನ ಕ್ಲಾಸ್ಮೇಟ್ ಒಬ್ಬ ಹುಣಸಿ ಮರದಂತ ಆಕೆ ಕ್ಲಾಸ್ ಬಿಡಲೇ ಎದ್ದು ಹಾಕಿ, ಸರ್ ನೀವೆಲ್ಲಿ ರೆಫರ್ ಮಾಡಿರಿ ಸರ್, ಯಾವ ಪುಸ್ತಕ ರೆಫರ್ ಮಾಡಕತ್ತೀನಿ ಸರ್, ನನಗೆ ಹೇಳ್ರಿ ಸರ್, ನಾನು ಅದನ್ನು ರೆಫರ್ ಮಾಡ್ತೀನಿ. 2ನೇ ಪೀರಿಯಡ್ ಕೆಳಕತ್ತಿದ್ದೆ ಸರ್, ಈಗ ನಾನು ಮೂರನೇ ಪೀರಿಯಡ್ ಸರ್ ನನಗೆ ಕೆಳಕತ್ತಿದ್ದೆ. ಸುಮ್ಮನೆ ಕುದುರು ಕ್ಲಾಸ್ ಕೇಳಿ ಬರ್ಬೇಕು ಸರ್. ಆಮೇಲೆ ಬಂದು ಹೇಳೋರು ನನ್ಗೆ ಯಾವ ಪುಸ್ತಕದಾಗಿಂದಂತ ನಾ ಏನು ಹೇಳ್ಬೇಕು, ಆ ಹುಡುಗಿ ಬಂದು ಕೇಳಿಲ್ಲಕ್ಕೆ ನನ್ಗೆ ಏನಂತ ಹೇಳಬೇಕು ಅನ್ನೋದು ನಂಗೆ ಗೊತ್ತಾಗಲಿಲ್ಲ ಅಂತ. ಅವ್ರ ಕಲಿ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಿತ್ತು ಅನ್ನೋದನ್ನು ನಾವು ಹೇಳಿಕೆ ಬರೋದು. ಆ ರೀತಿ ಅವರು ಎಷ್ಟರ ಮಟ್ಟಿಗೆ ಕವಿರಾಜ ಮಾರ್ಗ ಪರಿಸರವನ್ನು ಅವರು ಪುಸ್ತಕವನ್ನು ಹಚ್ಕೊಂಡಿದ್ರು ಅಂದ್ರೆ, ತಮ್ಮ ಒಬ್ಬನೇ ಒಬ್ಬ ಮಗನಿಗೆ ಅವರಿದ್ದ ಹೆಸರು ಕೂಡ ಶ್ರೀ ವಿಜಯ ಅಂತ. ಎಷ್ಟರ ಮಟ್ಟಿಗೆ ಅವರು ಕವಿರಾಜ ಮಾರ್ಗವನ್ನು ಓದಬೇಕು. ಅದಕ್ಕೆ ಅವ್ರು ಯಾವಾಗಲೂ ಕೂಡ ಕವಿರಾಜ ಮಾರ್ಗ ಸುಭಟಕಳ್, ಕವಿಗಳ್, ಸುಪ್ರಭುಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ವಿವೇಕಿಗಳ್, ಗಭೀರ ಚಿತ್ತರ್, ನಾಡವರ್ಗಳ್. ಆ ಏನ್ ಗುಣಗಳನ್ನು ಏನು ಹೇಳಿದ್ನಲ್ಲ, ಆ ಗುಣಗಳಿಗೆ ಸಾಕ್ಷೀಭೂತರಾಗಿದ್ದರು ನಮ್ಮ ಎಷ್ಟು ಜನ ಇದ್ರೂ ಕೂಡ ಅವರನ್ನ ಕಂಟ್ರೋಲ್ ಮಾಡುವಂತ ತಾಕತ್ತವರ ಭಾಷೆಗಿತ್ತು. ಅವರಂತ ಚೆನ್ನಾದ ಮಾತುಗಾರರಾಗಿದ್ರು, ಕವಿಗಳಾಗಿದ್ರು. ಅದಕ್ಕೆ ಅವರು ಒಂದ್ಸರಿ ಭಾಳ ಸರಿ ಮಾತನಾಡ್ತಾ ಹೇಳ್ತಿದ್ರು, ನಾನು ಬಿಜಾಪುರದ ಹುಟ್ಟಿ ತಪ್ಪು ಮಾಡ್ಬಿಡ್ತೀನಿ, ನಾ ಏನಾರ ಮೈಸೂರಾಗ ಬೆಂಗಳೂರಾಗ ಹುಟ್ಟಿದ್ರೆ ಈ GS ಶಿವರುದ್ರಪ್ಪನವರು, ಕುವೆಂಪು ಅವರು ಅವರ ಸಾಲಿನಲ್ಲಿ ನಿಲ್ಲಬಲ್ಲಂತಹ ಶ್ರೇಷ್ಠತೆ ನನ್ನೊಳಗಿದೆ ಅಂತ ಅವ್ರು ಹೇಳ್ಕೊಡ್ತಿದ್ರು. ನಾನು ತಪ್ಪಿ ಏನಾಗ್ಬಿಟ್ಟು ಅಂದ್ರೆ, ಈ ಸಾಹಿತ್ಯ ಕ್ಷೇತ್ರ, ಈ ಸೃಜನ ಸಾಹಿತ್ಯ ಬಿಟ್ಟು ಸಂಶೋಧನಾ ಕ್ಷೇತ್ರಕ್ಕೆ ಬಂದು ನಾನು ತಪ್ಪು ಮಾಡ್ಬಿಟ್ಟೆ. ಯಾಕಂದ್ರೆ ಸಂಶೋಧನೆ ಎನ್ನುವುದು ಎಲ್ಲರಿಂದಲೂ ಕೂಡ ತುಂಬಾ ಹಿಂದುಳಿದ ಒಂದು ಕ್ಷೇತ್ರ ಅನ್ನೋ ರೀತಿಯೊಳಗೆ ಅದ್ರ ಬಗ್ಗೆ ಯಾರು ಆಸಕ್ತಿ ತಳೆಯುವುದಿಲ್ಲ, ವಿದ್ಯಾರ್ಥಿಗಳು ಮನಸ್ಸು ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಬಹಳ ಚಿಕಿತ್ಸಕ ಬುದ್ಧಿ ಬೇಕಾಗುತ್ತೆ. ಮನೆ ಮುಂದೆ ಬಂದು ಎಕ್ಕಲದ ಊದು ಅಂದ್ಕೊಳ್ಳಿ ನಿಲ್ಸಬಿಟ್ರೆ, ಯಾಕೆ ನೀ ಹೆಂಗಂತಿ ಎಕ್ಕಲದ ಊದು ಅಂದ್ರೆ ಏನದ ಚಾಲುವಾದ ಸಂಶೋಧನೆ. ನಾವು ಅಷ್ಟು ನಮ್ಗೆ ಪುರ್ಸತ್ತಿಲ್ಲ. ಎಕ್ಕಲದು ಅಂದ್ರೆ ಉದೋದು ಯಾವಾಗ ಹುಟ್ಟಿದ್ದಕ್ಕೆ ಎಲ್ಲಮ್ಮ ಅನ್ನಕ್ಕೆ. ಎಕ್ಕಿಯೊಳಗೆ ಎಕ್ಕಲದು ಅಂತ ಯಾಕೆ ಬಂತ? ಆ
ಆಕೆ ಪದ್ಮಾವತಿ ಯಕ್ಷಿ ಅಲ್ಲಿಂದ ಸಂಶೋಧನೆ ಆರಂಭ ಆಗಿದ್ದು ಅದು ಬಹಳ ನೀವು ಹೇಳಿದ್ದು ಹೋದ್ರೆ ಅದು ನಾನು ಮಧ್ಯೆ ಮಧ್ಯೆ ಕಲಬುರ್ಗಿ ಸರ್ ನನ್ನ ಪಾಠದಲ್ಲಿ ಹೇಳ್ತಾನೆ ಇರ್ತೀನಿ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವಂತಹ ಆ ಕಲ್ಲಿನ ವಿಗ್ರಹಗಳ ಮೇಲೆಲ್ಲ ಬೆಳ್ಳಿ ತಗಡು ಬಡ್ದು ಬಿಟ್ಟಾರೆ ಇವತ್ತ. ಆದ್ರೆ ಅಲ್ಲಿರುವುದು ಜೈನ ಧರ್ಮೀಯ ಗುರುಗಳದಾವ, ಅದನ್ನೆಲ್ಲ ಬಿಟ್ಟಾರ ಅಂತ ಹೇಳಿ ಅದನ್ನು ಮಾರ್ಗದೊಳಗೆ ಬರುತ್ತೆ. ಇಷ್ಟು ಧೈರ್ಯ ಬಹುಶಃ ಎಲ್ಲರಿಗೂ ಕೂಡ ಆಗುದಿಲ್ಲ. ಬರೆದ್ರು ಅದನ್ನು ದಕ್ಕಿಸ್ಕೊಂಡು ಅವ್ರ ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೆ ಸಾಕಿ. ಈ ಸರ್ ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂದ್ರೆ ಪ್ರತಿಯೊಂದು ಹಂತವನ್ನು ತಗೊಂಡ್ರು. ಭಾಷೆ ತಗೊಂಡ್ರು, ಛಂದಸ್ಸು ತಗೊಂಡ್ರು, ವ್ಯಾಕರಣ ತಗೊಂಡ್ರು, ಹಸ್ತಪ್ರತಿ ತಗೊಂಡ್ರು, ನಾಮವಿಜ್ಞಾನ ತಗೊಂಡ್ರು, ಒಂದಲ್ಲ ಅವರು ಮಾತನಾಡಿದ್ರು. ಮತ್ತು ಹಲವು ಸಂಗತಿಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಯಾವ ವಿಷಯ ಅವ್ರು ಬಿಟ್ಟಾರ ಅಂತ ನಾನು ನೋಡಕ್ಕಿದ್ದೆ. ಎಲ್ಲ ವಿಷಯವನ್ನು ಅವರು ಹೇಳಿದ್ರು. ಆದ್ರೆ ಬೆಳಗನ್ನಡದ ಪಾಠವನ್ನು ಬೋಧಿಸುವ ರೀತಿ ಇದೆಯಲ್ಲ, ಅವ್ರು ಹಂಗೆ ನಾನು ಮತ್ತೆ ಯಾರನ್ನೂ ಕೇಳಿಲ್ಲ. ಯಾಕೆಂದ್ರೆ ಅವ್ರು ಏನ್ ನೀವು ಈಗ ಸರ್ ಹೇಳಿದ್ರಲ್ಲ, ಕಾವೇರಿಯಿಂದ ಆ ಗೋದಾವರಿ ಅಂತ ಹೇಳ್ತಿದ್ರಲ್ಲ, ಆ ಮಾಡುವ ಪಾಠ ಮಾಡುವ ಎಲ್ಲವನ್ನೂ ಕೂಡ ಕೇವಲ ಪಂಪನನ್ನಲ್ಲ, ಪಂಪನ ಮೇಲೆ ಎಷ್ಟು ಪ್ರೀತಿ ಇದ್ರಲ್ಲ, ಬಸವಣ್ಣ ಮತ್ತು ಕನ್ನಡ ನಮ್ಗೆರಡು ಕಣ್ಣುಗಳು ಅಂತ ಅವ್ರು ಹೇಳ್ತಿದ್ರಲ್ಲ, ಪಂಪನನ್ನು ಕೂಡ ಅವರಿಗೆ ಪಂಪ ಪ್ರಶಸ್ತಿ ಬಂದ ಹೊತ್ತಿನೊಳಗೆ ವಿಶ್ವಮಾನವ ಪ್ರಶಸ್ತಿ ಬಂತ ಅವರಿಗೆ. ಆವಾಗ 1 ಲಕ್ಷ ರೂಪಾಯಿ ಅವ್ರು ಕೊಟ್ಟರೆ ಆ 1 ಲಕ್ಷ ರೂಪಾಯಿಯನ್ನ ನಮ್ಮ ಅಣ್ಣಿಗಿರಿಯ ಪಂಪ ಸ್ಮಾರಕ ಭವನವನ್ನು ಉದ್ಧಾರ ಮಾಡೋದಕ್ಕೆ ಹೆಂಗೆ ಬಂತು ದುಡ್ಡನ್ನು ಹಂಗೆ ದುಡ್ಡು ಯಾರಿಗೆ ಹೆಚ್ಚಾಗಿತ್ತು ಇವತ್ತು? ಊಟ ಸಾಕನ್ಬೋದು, ನಾವು ಊಟ ಮಾಡುವಾಗ ಸಾಕು, ಈಗಿನ ಹೊತ್ತಿಗೆ ಸಾಕನ್ಬೋದು. ಆದರೆ ದುಡ್ಡು ಬೇಡ, ಕಾಸು ಬೇಡ ಅಂತ ಹೇಳುವಂಥ ಮಹಾ ವ್ಯಕ್ತಿಗಳಿದ್ದಾರೆ. 1 ರೂಪಾಯಿ ನಾವು ಮನೆಯೊಂದನ್ನು ಬಿಟ್ಟರೆ, ಕಲ್ಯಾಣ ನಗರದಲ್ಲಿ ಮನೆಯೊಂದನ್ನು ಬಿಟ್ಟರೆ ಯಾವ ಆಸ್ತಿಯನ್ನು ಮಾಡಲಿಲ್ಲ. ಎಲ್ಲವನ್ನೂ ಕೂಡ ಈ ಸಂಶೋಧನಾ ಕ್ಷೇತ್ರಕ್ಕೆ ಹೋಗುವುದಂದ್ರೆ ಹೊಂಟ ನಿಂತು ಬಿಡುದು, ಬೇಕಾದಷ್ಟು ಖರ್ಚಾಗಲಿ. ಆ ರೀತಿಯಾಗಿ ತಾವು ಬದುಕನ್ನೇ ಅದಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂತಹ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗಿನ ಒಂದು ಸಂದರ್ಭವನ್ನು ಹೇಳ್ತಾರೆ. ನೆನಪಿಸಿಕೊಂಡು ಮನೆಗೆ ಒಂದು ಸಾಮಾನು, ಒಂದು ಕುರ್ಚಿ, ಒಂದು ಟೇಬಲ್ ತಂದು ಗೊತ್ತಿಲ್ಲ ಸರ್ಗೆ. ಎಲ್ಲವನ್ನೂ ಕೂಡ ಅವರ ಧರ್ಮಪತ್ನಿ ಉಮಾದೇವರೇ ಮಾಡಿದರು. ಉಮಾದೇವಿಯವರು ಅದನ್ನೆಲ್ಲವನ್ನು ನಿರ್ವಹಿಸಿದರು. ಆದರೆ ಹಂಪಿ ಯೂನಿವರ್ಸಿಟಿ ಕುಲಪತಿಗಳಾಗಿ ಹೋದಾಗ ಎಲ್ಲ ಪ್ರತಿಯೊಂದು ಕುರ್ಚಿಯಿಂದ ಹಿಡ್ಕೊಂಡು ಟೇಬಲ್ನಿಂದ ಹಿಡ್ಕೊಂಡು ಎಲ್ಲವನ್ನು ತಾವು ಹತ್ತಿ ಕೂತು ನೋಡೋರು ಇದು ಗಡಿಮುಟ್ಟೈತಾ ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ಹಂಪಿ ವಿಶ್ವವಿದ್ಯಾಲಯವನ್ನು ಕಟ್ಟಿ ಬೆಳೆಸಿದವರು. ಒಂದು ಪದ್ಯವನ್ನು ನಿಮ್ಮ ಎದುರಿಗೆ ಹೇಳಿದರೆ ಈ ಸಂದರ್ಭದಲ್ಲಿ ಪಂಪನ ಪದ್ಯ ಹೆಂಗೆ ಹೇಳ್ತಿದ್ರು ಅವರು ಅಂತ ಹೇಳಿದ್ರೆ, ಅರ್ಜುನ ಮತ್ತು ಕೃಷ್ಣ ಇಬ್ಬರು ಹೋಗ್ತಾ ಇದ್ರು. ಕೃಷ್ಣ ಅಲ್ಲಿ ಕೇವಲ ದನ ಕಾಯೋನಷ್ಟೇ, ಅವನಿಗೆ ಯಾವ ವಿಶೇಷ ಗೌರವಗಳಿಲ್ಲ ಮಹಾಭಾರತದೊಳಗೆ. ಅರ್ಜುನನ ಕೇಳ್ತಾನ ಅವನು, ಅಲ್ಲ ಈ ವೈರಿಗಳನ್ನ ನೀವು ಹ್ಯಾಂಗ್ ನಾಶ ಮಾಡ್ತಿದಿ? ಎಷ್ಟಿದಾರ 11 ಅಕ್ಷೋಹಿಣಿ ಸೈನ್ಯ, ಅವ್ರು ಹ್ಯಾಂಗ್ ನಾಶ ಮಾಡ್ತೀನಿ ನೀನು ಅಂತ ಹೇಳಿದ್ರೆ, ಆವಾಗ ಅರ್ಜುನ ಹೇಳಿದ ಒಂದು ಮಾತು ಹೇಳ್ತಾನೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ, ಏನು ಅರಿಯಲಾರದೆ ಕೇಳ್ತಾನೆ, ಹೆಂಗಿದನ್ನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳಿದಾಗ ಒತ್ತಿತ ರುಂಗಿ ನಿಂದರಿಗೂ ಭೂಜ ಸಮಾಜದ ಬೇರ್ಗಳಂ ನಭಕ್ಕೆತ್ತದೆ. ಕಥೆ ದೊಡ್ಡದಿದೆ, ಬಹಳ ಸಮಷ್ಟಿದೆ, ಅದನ್ನು ವಿವರಣೆ ಕೊಡ್ತೀನಿ. ಒತ್ತಿ ತರುಂಬಿ ನಿಂದ ರಿಪುಭುಜ ಸಮಾಜದ ಬೇರ್ಗಳಂ ನಭಕ್ಕೆತ್ತದೆ. ವೈರಿಗಳೆನ್ನುವ ಮರಗಳು ಹುಟ್ಟುಕೊಂಡವಲ್ಲ, ಅದನ್ನ ಬೇರು ಸಹಿತವಾಗಿ ಕಿತ್ತಿ ನಭಕ್ಕೆತ್ತದೆ ಎನ್ನುವ ಜನಪದೀಯ ಕಲ್ಪನೆಯನ್ನ ಸರ್ ಮಾತನಾಡ್ತಾರೆ. ನಭಕ್ಕೆತ್ತದೆ ನಭಕ್ಕೆತ್ತದೆ ಅಂತ ಯಾಕೆ ಹೇಳಿದವ ಹೇಳ್ಬೇಕಾರ ಅನ್ನೋರು ನಮಗೆ. ನಮ್ಗೇನು ಗೊತ್ತ, ಅವ್ರು ಮಾತನಾಡೋದನ್ನು ಕೇಳೋದೇ ನಮಗೆ ಒಂದು ರೀತಿ ವೇದವಾಕ್ಯ. ಅವ್ರು ಮಾತನಾಡೋದು ಕೇಳೋದು ಅಷ್ಟೇ ಕೇಳ್ತಿದ್ದೀವಿ ನಾವು. ಅವ್ರು ಹೇಳಿದ್ರು ಸರ್ ಮೇಲೆ ಯಾಕೆ ಇರ್ತಾರಂದ್ರೆ, ಜನಪದೀಯ ನಂಬಿಕೆ ಏನಾಯ್ತಂದ್ರೆ, ಯಾವುದೋ ಒಂದು ಸಸಿಯನ್ನ ಒಂದು ಕಡೆಯಿಂದ ಕಿತ್ತಿ ಮತ್ತೊಂದು ಕಡೆ ಹಚ್ಚಬೇಕಾದಾಗ ಮಾಡ ನೋಡಬಾರ್ದು ಅದನ್ನ ಬೇರು ಅಂತ, ಮಾಡ ನೋಡಿದ್ರೆ ಮತ್ತೊಂದು ಕಡೆ ಹತ್ತುವುದಿಲ್ಲ ಅಂತ. ವೈರಿಗಳೆನ್ನುವಂತಹ ನನ್ನನ್ನು ವಿರೋಧಿಸುವ ವೈರಿಗಳ ಎನ್ನುವ ಮರಗಳನ್ನ ಕಿತ್ತಿ ಆ ಬೇರುಗಳನ್ನ ಆಕಾಶಕ್ಕೆ ಹಿಡಿತೀನಿ ಅಂದ್ರೆ, ಆ ಮರಗಳ ಬೇರುಗಳು ಆ ವೈರಿಗಳ ಪೀಳಿಗೆ ಮುಂದೆಲ್ಲಿಯೂ ಕೂಡ ಹತ್ತುವುದಿಲ್ಲ ಅನ್ನುವ ಒಂದು ವಿಷಯವನ್ನು ತನ್ನ ಕಾವ್ಯದಲ್ಲಿ ತಂದಾನ. ಅದಕ್ಕದು ನಿಚ್ಚಂ ಹೊಸತು ಅರ್ಣವಂಬೋಲ್ ಅತಿ ಗಂಭೀರಂ. ಮಹಾಭಾರತ ಹೆಂಗಿದೆ, ಒಂದು ಸಮಯದಲ್ಲಿ ಓದಿದ್ರೆ ಒಂದರ್ಥ, ಮತ್ತೊಂದು ಸಮಯದಲ್ಲಿ ಓದಿದ್ರೆ ಮತ್ತೊಂದು ಅರ್ಥ. ಅದು ಹಂಗೇ ಕರ್ಣನ ಪಾತ್ರ ಚಿತ್ರಣವನ್ನು ಕೊಡುವಾಗಂತೂ ಕಣ್ಣಲ್ಲಿ ಬಂದು ನೆನೆಯದಿರಣ್ಣ ಭಾರತದೊಳಗೆ ಕರಡಾರ್ಮನ್ ಒಂದೇ ಚಿತ್ತದಿ ನೆನೆಯೊಡೆ ಕರ್ಣನ ನೆನೆಯ. ಕರ್ಣನೇರು ಕರ್ಣನ ಕಳುರನ್ನು ಕರ್ಣನಳವಂತದ ಕರ್ಣನ ಪಡೆ ಮಾತಿನೊಳು ಕುದಿದು ಕರ್ಣ ರಸಾಯನ ಬಂತು ಭಾರತ.
ನಾಗಚಂದ್ರ ಅಂದ್ರೆ ಅತಿ ಪ್ರೀತಿಯವರಿಗೆ. ರಾಮ ಸೀತೆಯನ್ನು ಕಳೆದುಕೊಂಡಾಗಿನ ಪ್ರಸಂಗವನ್ನು ಹೇಳೋರು ನಮಗೆ. ಸೀತೆಯನ್ನು ಹುಡ್ಕೊಂಡು ಬರ್ತಿದ್ದಾನೆ ರಾಮ, ಕೇಳ್ತಾನಂತೆ. ಅದನ್ನು ಬಿಡಿಸಿ ಓದುವ ರೀತಿಯನ್ನು ಹೇಳೋರು ನಮಗೆ. ಕಲಹಂಸ ಆರಸೆ ಅಂತ ಬಿಡಿಸ್ಬೇಕು, ಲಸಯಾನ ಅಂತ ಬಿಡಿಸಿದ್ರೆ ನಿಮ್ಗೆ ಡಿಕ್ಷನರಿಗೆ ಎಲ್ಲೂ ಸಿಗಂಗಿಲ್ಲ, ಯಾವ ಶಬ್ದಕೋಶದಾಗ ಲಸಯಾನ ಅಂತ ಸಿಗಂಗಿಲ್ಲ. ಹೆಂಗಿದೆ? ಕಳಹಂಸ ಆರಸಯಾನಯಂ ಮೃಗಮದಾಮೋದಾಸ್ಯ ನಿಶ್ವಾಸಯಂ ತಳಿರೆ ತಾವರೆಯೇ ಮದಾಳಿ ಕುಲಮೆ ಕರ್ಣಯೇ ಮತ್ತ ಕೋಕಿಲನೆ ಕಂಡಿರೆ ಪಲ್ಲವಾತರೆಯ ಭೃಂಗ ಕುಂದಳೆಯಂ ವಿಕರವ ಪ್ರಖ್ಯಾತೆಯಂ ಸೀತೆ. ಏನು ನಾವು ಹಂಗೆ ಹೇಳ್ತಾ ಹೋದ್ರೆ ಅವುಗಳನ್ನು ಎರಡನ್ನ ನೆನಪಿಸ್ಕೊಳ್ಳಿ. ಅದಕ್ಕೆ ಒಂದೊಂದು ಸಾರಿ ಅನಿಸುತ್ತೆ ಅವರು ಬದುಕಿದ್ರೆ ಇನ್ನೂ ಏನೇನನ್ನ ಮಾಡಬಹುದಾಗಿತ್ತೆ ಅನ್ನೋ. ಅದಕ್ಕೆ ಒಂದೊಂದು ಸಾರಿ ಅನಿಸುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ರೀತಿ ನತದೃಷ್ಟರು ಅಂತ ಸರ್ ಹೇಳಿದ್ರಲ್ಲ, ಬಹಳ ಅದೃಷ್ಟವಂತರು. ಹೌದು, ನಾನು ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ. ಈಗ ಯಾರಾದ್ರೂ ನಾನು ನನ್ನ ಲಗ್ನಪತ್ರ ಕೊಡಕ್ಕೆ ಹೋಗಿದ್ದೆ ಅಂಜಿಕೊಂಡು, ಸರ್ ನಾನು PhD ಮಾಡಕತ್ತೀನಿ ಸರ್, ಇದನ್ನು ಲಗ್ನ ಮಾಡಕ್ಕೆ ನಿಂತ್ಬಿಟ್ಟಾರೆ ನನಗೆ. ಏನು ಮಾಡಕ್ಕೆ PhD ಅದಿರುವುದ ತೊಗೊಂಡು ಯಾವಾಗ ಲಗ್ನಿಂದ ಬರ್ತೇನೆ ತಗೋ PhD ಮಾಡ್ತಾ PhD ಮಾಡುವಂತ ತಗೊಂಬಂದು PhD ಈಗ ಲಗ್ನ ಆಗಿ ಮೊದಲೇಕ ಅವ್ರು ಏನು ಹೇಳ್ತಾರೆ ಅದೇ ಸರಿ, ಏನು ಮಾತಾಡಂಗಿಲ್ಲ. ನೀವು ಹಿಂಗೆ ನಾನೇನು ಅಂದ್ಕೊಂಡಿದ್ದೆ ಅವ್ರ ಹತ್ರ ಹೋದಾಗ PhD ಮಾಡಕತ್ತಿ ಈಗ ಯಾಕೆ ಲಗ್ನ ಮಾಡ್ಕೊಳಕತ್ತಿ ಅಂತ ಅಂತಾರೇನೋ ಸರ್. ಅವ್ರಿಗೆ ಏನು ಉತ್ತರ ಕೊಡೋದು ಅಂತ ಅನ್ಕೊಂಡು, ಯಾಕಂದ್ರೆ ಅವರು ಆಯ್ಕೆ ಮಾಡಿಕೊಟ್ಟ ಸಬ್ಜೆಕ್ಟ್ ನಮಗೆ PhD ಅವ್ರು ಮಾಡ್ಸೋಕ್ಕಾಗಿರಲಿಲ್ಲ, ಅವರ ಶಿಷ್ಯರ ಕೈಯಲ್ಲಿ ಕೊಟ್ಟನ್ನು ಮಾಡಿಸಿದ್ದು. ಹೀಗಾಗಿ ನಾನು ಏನಾರ ಅಂತ ಅವರಂದ್ರೆ ಹೋಗು ಲಗ್ನ ಮಾಡ್ಕೊ, ಆಮೇಲೆಲ್ಲ ಆಯ್ತು PhD ಮಾಡ್ಕೊಂಡ್ರೆ ಬಿಟ್ಬಿಡ್ರು, ನೌಕರಿ ಮಾಡಕತ್ತೀನಿ ಅದು ಹೋಗೋದು. ಅಷ್ಟರ ಮಟ್ಟಿಗೆ ಒಂದೊಂದು ಸಾರಿ DV ಗುಂಡಪ್ಪನವರ ಒಂದು ಪದ್ಯ ಅವರು ಗುಂಡೇಟಿಗೆ ಬಗ್ಗೆ ಪ್ರಸಂಗ ನೆನಪಾದಾಗೆಲ್ಲ, ಕೃತ್ರಿಮವು ಜಗವೆಲ್ಲ ಸತ್ಯತೆಯ ಬೆಳೆಯುವುದು. ಎಲ್ಲವೂ ಬರೀ ನಾಟಕ ಮುಖವಾಡ. ಕೃತ್ರಿಮವು ಜಗವೆಲ್ಲ ಸತ್ಯತೆಯ ಬೆಳೆಯುವುದು. ಕರ್ತೃವೆನಿಸಿದವನು ತಾನು ಗುಪ್ತನಾಗಿಹನು. ಎಲ್ಲ ಸೃಷ್ಟಿ ಮಾಡಿದ ಗುಪ್ತ ಆಗಿಬಿಟ್ಟಾನ, ಅವನ ಗುಪ್ತ ಆಗಿಬಿಡ್ತಾನ. ಕರ್ತೃವೆನಿಸಿದವನು ತಾನು ಗುಪ್ತನಾಗಿಹ. ಛತ್ರವಿ ಜಗ ಎಲ್ಲರೂ ಎದಕ್ಕೆ ಬಂದೇವು ನಾವು? ಇಲ್ಲಿ ಧರ್ಮಛತ್ರ ಇದ್ದಂಗೆ ಯಾವ ಊರಿನವರು ಬರ್ತಾರೆ, ಇನ್ನೊಬ್ಬ ಆ ಊರಿನವ್ರು ಬರ್ತಾರೆ. ಈ ಧರ್ಮಛತ್ರ ಈಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಧರ್ಮಛತ್ರ ಅಂದ್ರೆ. ಬಹುಶಃ ಯಾವ್ಯಾವ ಊರಿನಿಂದ ಬಂದು ಲಗೇಜ್ ಇಟ್ಟಿರ್ತಾರೆ. ಆ ಲಗೇಜ್ ಇಟ್ಟವ್ರು ನಮ್ಮ ಬಾಜುನವರು ಎಷ್ಟು ಒಳ್ಳೆಯವರದಾರ ಏನದಾರ ನಮ್ಗೆ ಗೊತ್ತಿಲ್ಲ. ಛತ್ರವೀ ಜಗ ಇದರೊಳ್ 6 ಗುಣವೆಂತಿಹುದು. ಯಾತ್ರಿಕನೇ ಜಾಗರಿರು ಎನ್ನುವಂತಹ ನಮ್ಮ DV ಗುಂಡಪ್ಪನವರ ಮಾತನ್ನು ಬಹುಶಃ ನಮ್ಮ ಗುರುಗಳು ನೆನಪಿಸ್ಕೊಂಡಿದ್ರೆ, ಈ ರೀತಿ ಯಾರದೋ ಒಂದು ವಿಷಯಕ್ಕೆ ಏನೋ ಮಾತಾಡಬಹುದು, ಏನೋ ತಪ್ಪು ತಿಳುವಳಿಕೆಯಾಗಿ ಅವರು ಈ ರೀತಿಯಾಗಿ ಲೋಕಕ್ಕೆ ವಿದಾಯ ಹೇಳುವಂತಹ ಒಂದು ಪರಿಸ್ಥಿತಿ ಬಂದಿರುತ್ತಲ್ಲ ಅಂತ ಹೇಳಿ ಕೆಲವೊಂದು ಸರಿ ಭಾವುಕ ಆಗಬೇಕಾಗತ್ತೆ. ಸಂಜಯ್ ಸರ್ ಅವರೇ ಆ ರೀತಿ ಮಾತನಾಡಿದಾಗೆ ನನಗೆ ಭಾವುಕತನ ಬದಲಾಗ್ತಿದ್ರೆ ಸಾಕು. ಅವರ ಪಾಠ ಪ್ರತಿದಿನ ಒಂದು ಹೊಸ ಕಲಿಕೆ, ಹೊಸ ಒಂದು ನೋಟ, ಹೊಸ ಆಯಾಮವನ್ನು, ಹೊಸ ದಿಶೆಯನ್ನು ತೋರಿಸಿದ ಮಹಾನ್ ಗುರುಗಳು. ನನ್ನ ಸಮಕಾಲೀನ ಅಂದರೆ ನನಗೆ ನಂತರದವರಾಗಲಿ ಏನಾದರೂ ನಾವು ಒಂದೆರಡು ಹಳೆಗನ್ನಡದ ಮಾತುಗಳನ್ನು ಹೇಳ್ತೀವಿ ಅಂದರೆ ಅದಕ್ಕೆ ಕಾರಣೀಕರಾದವರು ನನ್ನ ಪ್ರಿಯರಾದಂತಹ ಅವರನ್ನು ಅವರಿಗೊಂದು ಕೃತಜ್ಞತಾ ರೂಪದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮಗೆಲ್ಲ ವಂದಿಸಿ ತುಂಬ ಚೆನ್ನಾಗಿ ಮಾತನಾಡಿದಂತಹ ಜಗದಾಸ್ ಅವರಿಗೂ ಕೂಡ ನಮ್ಮನ್ನು ಹೇಳ್ತಾ ನನ್ನ ಮಾತನಾಡಿಸಿ ವಂದನಾರ್ಪಣೆಗಳು ನಮ್ಮ ಕನ್ನಡ ಉಪನ್ಯಾಸಕರಾದ PJ ಕಟ್ಟಿಗಿರಿ ಸರ್ ಅವರು ನಡೆಸಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿಗಳು ನೀವು ಎಲ್ಲಿಯೂ ಕೂಡ ಮಾತಾಡಬೇಕು